ವಿಘ್ನೇಶ ವಿಘ್ನೇಶ ಇಷ್ಟೊತ್ತಿಗೆ ಇದ್ದೇನಾ? ಎದ್ದೇಳೋ ಎದ್ದೇಳ ಅಂದ್ರೆ ಏ ವಿಘ್ನೇಶ ವಿಘ್ನೇಶ ಏನ್ ಅಂಕಲ್ ಒಳ್ಳೆ ಕನ್ಸ್ ಕಾಣ್ತಿದೆ, ಬಂದು ಬ್ರೇಕ್ ಹಾಕ್ಬಿಟ್ರಲ್ಲ. ನಿನ್ಗೇನಾದ್ರೂ ಮಾನ ಇದೆಯಾ? ಇಲ್ಲ ಅಂಕಲ್. ಮರ್ಯಾದೆ ಇದೆಯಾ? ದೇವ್ರಾಣೆ ಇಲ್ಲ ಅಂಕಲ್. 5 ವರ್ಷ ಆಯ್ತು ಹುಬ್ಳಿಯಿಂದ ನಿನ್ನ ಇಲ್ಲಿ ಕರ್ಕೊಂಡ್ ಬಂದು ಏನ್ ಮಾಡ್ದೆ? ಯಾವಾಗಂದ್ರೆ ಅವಾಗ ನಿದ್ದೆ ಮಾಡೋದು, ಕನಸು ಕಾಣೋದು. ಅಂಕಲ್, ಲೈಫಲ್ಲಿ ಏನಾದ್ರು ಸಾಧಿಸ್ಬೇಕು ಅಂದ್ರೆ ಕನಸು ಕಾಣ್ಬೇಕು. ಮುಟ್ಟಾಳ, ಕನಸು ಕಾಣೋದು ಅಂದ್ರೆ ನಿದ್ದೆ ಮಾಡದೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದು ಇದೆಯಲ್ಲ, ಅದು ಕನಸು. ಎಲ್ರು ರಾತ್ರಿ ಹೊತ್ತು ಕನಸು ಕಂಡ್ರೆ ನೀನ್ ಹಗಲೊತ್ತೆ ಕನಸು ಕಾಣ್ತೀಯ. ಕೂತ್ಕೊಂಡಲ್ಲಿ ನಿದ್ದೆ ಮಾಡ್ತಾ ಕನಸು ಕಾಣೋರ್ನ ಸೋಮಾರಿ ಅಂತಾರೆ. ಮಾರಿ ಅಂದ್ರೆ ಮಾರ್ಬಿಡಿ ಅಂತಾನ? ಮಾತ್ ಬದಲಾಯಿಸ್ಬೇಡ ನೀನು. ಸಾರಿ ಅಲ್ವೋ, ಎಷ್ಟು ದಿವಸ ಅಂತ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಕನಸು ಕಾಣ್ತಾ ಕಾಲ ಕಳಿತೀಯ ಹೇಳು? ನನಗ್ ಗೊತ್ತು ನಿನ್ ಸಿನಿಮಾ ನೋಡಿ ಹಾಳಾಗಿ ಹೋಗ್ಬಿಟ್ಟಿದ್ಯಾ ಅಂತ. ಒಂದು ತಿಳ್ಕೊ, ಸಿನಿಮಾ ನೋಡಿದ ತಕ್ಷಣ ನಿಜ ಆಗೋದಿಕ್ಕೆ ಇದು ಸಿನಿಮಾ ಅಲ್ಲ, ಇದು ಲೈಫ್, ರಿಯಲ್ ಲೈಫ್, ನಿಜ ಜೀವನ. ಅಲ್ಲ ಕಣೋ, ನಿಮ್ ತಾಯಿ ಇನ್ನೂ ಹಾಸ್ಪಿಟಲ್ ಅಲ್ಲೇ ಇದ್ದಾಳೆ. ಈಗ ತಾನೇ ಅವಳಿಗೆ ಆಪರೇಷನ್ ಆಗಿದೆ. ಒಂದು ವೇಳೆ ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಅದಲ್ಲ ಆಗೋದು ಬೇಡ. ಒಂದ್ ವೇಳೆ ಆದ್ರೆ ನೀನು ಈಗಲೇ ಡಿಸೈಡ್ ಮಾಡ್ಬೇಕು. ಲೈಫಲ್ಲಿ ಏನಾಗ್ಬೇಕು ಅಂತ ನೀನು ಯೋಚನೆ ಮಾಡ್ಬೇಕು. ಮಾಡ್ತೀಯೋ ಇಲ್ಲ ಈ ಟ್ಯಾಕ್ಸಿ ಓಡಿಸ್ಕೊಂಡು ಸಾಯೋವರೆಗೂ ಇಲ್ಲೇ ಇರ್ತೀಯೋ? ಕರೆಕ್ಟ್ ಆಗಿ ಹೇಳ. ಯಾವತ್ ಹೇಳಿದ್ಯಾ ನೀನ್ ಕರೆಕ್ಟ್ ಆಗಿ ಹೇಳು? ಅದೇನ್ ಕರೆಕ್ಟ್ ಆಗಿ ಹೇಳ್ತೀಯ ಹೇಳು? ಅವನ್ ತರ ಆಗ್ಬೇಕು. ಯಾರ ತರ? ಶೆಟ್ಟಿ, ಸದಾನಂದ ಶೆಟ್ಟಿ. ಹೆಸರು ಯಾವಾಗ್ಲಾರ ಕೇಳಿದ್ದೀರಾ? ಎಂಥ ಮನುಷ್ಯ, ಎಂಥ ಲೈಫ್, ಎಂಥ ಪವರು, ಎಂಥ ಪಾಲಿಟಿಕ್ಸ್. ಯಾರನ್ನ ಬೇಕಾದ್ರೂ ಬೆಳೆಸ್ತಾನೆ, ಯಾರನ್ನ ಬೇಕಾದ್ರೂ ಇಳಿಸ್ತಾನೆ. ಅವನೇ ಆಗ್ಬೇಕು ಅಂತ ಏನಿಲ್ಲ, ಅವನ್ ತರ ಆಗ್ಬೇಕಷ್ಟೆ. ಅದು ನನ್ ಕನಸು. ಮುಟ್ಟಾಳ, ಅಂಬಾನಿ ಆಗ್ತೀನಿ ಅಂತ ಕನಸು ಕಾಣೋ, ಅಮಿತಾಬ್ ಬಚ್ಚನ್ ಆಗ್ತೀನಿ ಅಂತ ಕನಸು ಕಾಣೋ. ಹೌದು. ಅದೆಲ್ಲ ಬಿಟ್ಟು ಈ ಮನೆಹಾಳ ರಾಜಕಾರಣಿ ತರ ಆಗ್ತೀನಿ ಅಂತ ಹೇಳ್ತಾ ಇದ್ಯಲ್ಲ, ನೀನ್ ಏನ್ ಪಡ್ಕೋಬೇಕು? ಒಂದ್ ಹೇಳ್ತೀನಿ ಕೇಳು, ನೀನ್ ಏನ್ ಆಗದೆ ಇದ್ರೂ ಪರವಾಗಿಲ್ಲ, ಇವನ್ ತರ ಮಾತ್ರ ಆಗಬೇಡ. ನೋಡೋ, ಮೇಲ್ಗಡೆ ಅಶ್ವಿನಿ ದೇವತೆಗಳು ನಾವು ಆಡೋ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಯಾವಾಗ್ಲೂ ಅವ್ರ ಮನಸ್ಸು ಬಂದಾಗ ಅಸ್ತು ಅಂತಾರೆ. ಅಂತ ಸಮಯದಲ್ಲಿ ನಿನ್ನ ಬಾಯಿಂದ ಇಂಥ ಕೆಟ್ಟ ಮಾತುಗಳು ಬಂದ್ಬಿಟ್ರೆ ಅಷ್ಟೇ ನೀನು ಮಠಾಶ್. ನೋಡು, ಗಂಟೆ 6 ಆಯ್ತು, ತೆಗೆ ಗಾಡಿ ತೆಗೆ. ಓಕೆ ಓಕೆ, ಹೋಗೋ, ಹೋಗ್ತಾ ಅಮ್ಮನ್ ನೋಡ್ಕೊಂಡು ಹೋಗೋ. ಅದಕ್ಕೂ ಒಂದು ಓಕೆ. ಶೆಟ್ಟಿ ಆಗ್ತಾನಂತೆ, ಶೆಟ್ಟಿ, ಸದಾನಂದ್ ಶೆಟ್ಟಿ, ಮುಟ್ಟಾಳ. Business or pleasure? Business, pleasure. Let's say both. Excuse me? ನೀವೇನೋ ಮರ್ತಾಗಿದೆ.
ಅರೆ ನಾನು 6:15 ಬರಕ್ ಹೇಳಿದ್ದೆ, ನೀನ್ 6:15ಗೆ ಬಂದ್ಬಿಟ್ಟಿದ್ಯಾ? ಹಲೋ, ನಾನೇ ಸ್ವಲ್ಪ ಬೇಗ ಬಂದೆ. ಯಾಕೆ? ಯಾಕೆ ಅಂದ್ರೆ ನಿನ್ನ ಕಾಯೋದು ಅಂದ್ರೆ ನನಗೆ ತುಂಬಾ ಇಷ್ಟ. ನಡಿ ಹೊರಡೋಣ. ಓಕೆ. ಏನಿವತ್ತು ತುಂಬಾ ಖುಷಿಯಾಗಿದ್ಯಾ? ಏನ್ ವಿಷಯ? ಎಸ್, ನಾನ್ ತುಂಬಾ ದಿನದಿಂದ ಕಂಡಿದ್ ಕನ್ಸು ನನ್ಸಾಗೋ ತರ ಕಾಣ್ತಾ ಇದೆ. ಏನದು ಅಂತ ಸ್ಪೆಷಲ್? ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಅದೇ ಏನ್ ಬೇಕಾದ್ರೂ ಯಾವಾಗ ಆಗುತ್ತೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಅದೊಂದೇಮ್ಮ ಆ ದೇವ್ರು ಕೊಟ್ಟಿರೋ ಆಸ್ತಿ. ಅಲ್ಲ, ನಿನ್ ಮಾತ್ಕಿಂತನೂ ನಿನ್ ಮನ್ಸು ತುಂಬಾ ಚೆನ್ನಾಗಿದೆ. ಅಷ್ಟೇನಾ? ನೀನು ಚೆನ್ನಾಗಿದ್ಯಾ. ಅದು ಗೊತ್ತು. ಅದೇ ಇನ್ನೊಂದು ಮತ್ತೆ ಅಷ್ಟು ದಿವಸದಿಂದ ಕೇಳ್ತಿದ್ನಲ್ಲ, ಅದೇ ಸದ್ಯಕ್ಕೆ ಒಂದ್ ಬಿಸಿ ಬಿಸಿ ಕಾಫಿ ಕೊಡಿಸ್ತೀಯಾ? ಬಿಸಿ ಬಿಸಿ ಕಾಫಿ. ಥ್ಯಾಂಕ್ ಯು. ವೆಲ್ಕಮ್. ಇವತ್ತು ಟೌನ್ ಹಾಲ್ ಅಲ್ಲಿ ನನ್ ಡಾನ್ಸ್ ಕಾಂಪಿಟೇಷನ್ ಇದೆ. ಸ್ಟೇಟ್ ಲೆವೆಲ್ ಗೆದ್ರೆ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಬಹುದು. ಬೆಸ್ಟ್ ಆಫ್ ಲಕ್. ಏನ್ ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದೀಯಾ? ನೀನು ಬರ್ಬೇಕು. ಸಾರಿ, ನಾನು ಬರಲ್ಲ. ಯಾಕೆ? ನನಗಿಷ್ಟ ಇಲ್ಲ ಏನು ಡ್ಯಾನ್ಸು. ನಾನು ನೀನ್ ಬರ್ತೀಯ? ಬರಲ್ಲ ಅಂತ ಹೇಳಿದ್ನಲ್ಲ. ನೀನ್ ಬಂದೇ ಬರ್ತೀಯ. ನಾನ್ ಹೇಳ್ತಿದ್ದೀನಲ್ಲ. ಚಾಲೆಂಜಾ? ಚಾಲೆಂಜ್. ಶೆಟ್ಟಿ, ಸದಾನಂದ ಶೆಟ್ಟಿ. ವಾಟ್ ಅ ಗ್ರೇಟ್ ಮ್ಯಾನ್, ವಾಟ್ ಅ ಗ್ರೇಟ್ ಮ್ಯಾನ್. ಕೆಲವೇ ವರ್ಷಗಳ ಹಿಂದೆ ಫುಟ್ಪಾತ್ ಮೇಲೆ ಇಡ್ಲಿ ಮಾಡ್ತಿದ್ದಂತೆ. ಇಡ್ಲಿ ಈಗ ಇಡೀ ಸರ್ಕಾರನ ಕಂಟ್ರೋಲ್ ಮಾಡ್ತಿದ್ದಾನೆ. ಬೆಳೆದ್ರೆ ಅವನ್ ತರ ಬೆಳಿಬೇಕು. ಅವ್ನ್ ಹೇಗ್ ಬೆಳ್ದ ಅಂತ ಗೊತ್ತಾ ನಿನಗೆ? ವಾಟ್? ಹೀಸ್ ಅ ಪಕ್ಕಾ 420 ಕ್ರಿಮಿನಲ್. ನೋಡು, ಹೇಗ್ ಬೆಳ್ದ ಅನ್ನೋದು ಮುಖ್ಯ ಅಲ್ಲ, ಹೇಗ್ ಬದುಕ್ತಿದ್ದಾನೆ ಅನ್ನೋದು ಮುಖ್ಯ. ಜೀವನ ಪೂರ್ತಿ ತಗ್ಗಿ ಬಗ್ಗಿ ಎಣ್ಣ ಅಪ್ಪ ಅಂತ ಹೆಣ್ಗಾಡೋದ್ಕಿಂತ 4 ದಿನನಾದ್ರೂ ದಿಲ್ದಾರಾಗಿ ರಾಜಾರೋಷವಾಗಿ ಬದುಕ್ಬೇಕು. ಅದು ಕರೆಕ್ಟ್. ಅಂದ್ರೆ ತಾನ್ ಬದುಕೋಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದಾ? ಅವ್ನ ಅಂಡರ್ ವರ್ಲ್ಡ್ ಬಗ್ಗೆ ನಿಂಗೆ ಪರಿಚಯ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ. ದಯವಿಟ್ಟು ನಿನ್ನ ಅಭಿಪ್ರಾಯನ ಈಗ್ಲೇ ಬದಲಾಯಿಸು, ನಿನಗೆ ಒಳ್ಳೇದು. ಸರಿ, 1 ನಿಮಿಷ. ಲೂಸ್.
ಮಾಡ್ತೀನಿ ಸಾರಿ, ನಾ ಮಲಗೋದಿಲ್ಲ ಸಾರಿ, ನಿನ್ ಹೇಳಿದ್ ಕೊಡ್ತೀನಿ ಸಾರಿ, ನಾ ಕೇಳೋದಿಲ್ಲ ಸಾರಿ. ಎಲ್ಲಾರ ಹಾಗೆ ನಾನು ಖಾಲಿ ಪೋಲಿ ಪೋರ ಅಲ್ವೇ ಅಲ್ಲಾರಿ. ಇರ್ಲಿ ಬಿಡು, ಮಾತಾಡ್ದೆ ಮೌನವಾಗಿರೋಕ್ಕಿಂತ ಈ ಹಾಡಾದ್ರೂ ಕೇಳಿದ್ರೆ ಮನ್ಸು ಖುಷಿ ಆಗುತ್ತೆ. ಏಳುವ ವೇಳೆಗೆ ಕಾಫಿಗೆ ಶುಗರ್ ಆಗುವೆ, ಸಕ್ಕರೆ ಇಲ್ಲದ ಕಾಫಿಯ ನಾ ಕುಡಿಯುವೆ. ನೀನು ಸ್ನಾನ ಮಾಡುವಾಗ ಸೊಪ್ಪು ನಾನೇ ಕಣೆ, ನನ್ನ ಸೋಕಿ ಜಾರಿ ಬಿದ್ರೆ ಅದಕ್ಕೆ ನೀನೆ ಹೊಣೆ. ಗೆ ಹಾಕುವಾಗ ನಾನೇ ಕನ್ನಡಿಯೇ, ಕದ್ದು ನೋಡು ಗೊತ್ತಾಗೋದ್ರೆ ನೀನು ಪುಡಿ ಪುಡಿಯೇ. ಬಿಡೇ ಬರೀಡವೇ ಸಾರೆ ಸಾರೆ, ನಿನ್ ಕನ್ಸಲ್ ಬರ್ತೀನಿ ಸಾರಿ. ನನ್ನ ಪ್ರೋಗ್ರಾಮ್ ಶಾರ್ಪ್ 11:30. ಮಿಸ್ ಮಾಡಬೇಡ. ಖಂಡಿತ ಮಿಸ್ ಮಾಡ್ತೀನಿ. ಮಾಡಲ್ಲ. ಮಾಡ್ತೀನಿ. ನೀನ್ ಹೇಗ್ ಮಿಸ್ ಮಾಡ್ತೀಯೋ ನಾನು ನೋಡ್ತೀನಿ. ನೀನ್ ಎಲ್ಲೇ ಇದ್ರು ಹೇಗೆ ಇದ್ರು ನನ್ನ ಪ್ರೋಗ್ರಾಮ್ಗೆ ಬಂದೇ ಬರ್ತೀಯ. ಕಾಯ್ತೀನಿ, ಇಟ್ಸ್ ಮೈ ಚಾಲೆಂಜ್. ನೀನು ಯಾವಾಗಲೂ ಹೀಗೇನಾ? ಮೊದಲು ಮುಂದೆ ಹೋಗೋದು, ಆಮೇಲೆ ಹಿಂದೆ ಬರೋದು? ಸರ್ ಕರೆಕ್ಟಾಗಿ ಹೇಳ, ನಾನು ಯಾವಾಗಲೂ ಮುಂದೆನೆ ಸರ್ ಹೋಗೋದು. ಸರ್ ನಿಮಗೆ ಎ ಸಿ ಬೇಕಾ, ನ್ಯಾಚುರಲ್ ಗಾಳಿ ಬೇಕಾ? ಹಳ್ಳಿ ನೀರು, ಸಿಟಿಲಿರೋ ಏರು ಎರಡು ಡೇಂಜರಸ್. ಎ ಸಿ ಆನ್ ಮಾಡು. ಈಗಿನ ಕಾಲದಲ್ಲಿ ಯಾವ ಊರಿನ ಗಾಳಿ ನೀರ್ತಾನೆ ಶುದ್ಧವಾಗಿರುತ್ತೆ ಸರ್, ಎಲ್ಲ ಪೊಲ್ಯೂಷನ್ನೇ. ಯಾವ ಕಡೆ ಹೋಗ್ಬೇಕು ಸರ್? ಪಿರಮಿಡ್ ಕಾಂಪ್ಲೆಕ್ಸ್, ವೈಟ್ ಫೀಲ್ಡ್ ರೋಡಲ್ಲಿ. ಎಲ್ಲಿದೆ ಅಂತ ಗೊತ್ತಾ? ಸರ್ ಬೆಂಗಳೂರು ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಬೆಂಗಳೂರಿಗೆ ಗೊತ್ತಿಲ್ಲ. ಎಷ್ಟೇನು ತಗೊಳುತ್ತೆ? ಕರೆಕ್ಟಾಗಿ ಹೇಳ್ಬೇಕು ಅಂದರೆ 19.25 ನಿಮಿಷ. 19.25 ನಿಮಿಷ? ಏನ್ ಬ್ರದರ್, 19 ಅಲ್ಲ 20 ಅಲ್ಲ, ಮಧ್ಯದಲ್ಲೇನು ವರೆ? ಸರ್ ಟೈಮ್ ಇಸ್ ಮನಿ, ಮನಿ ಈಸ್ ಎವ್ರಿಥಿಂಗ್. ಪ್ರತಿ ಸೆಕೆಂಡು ಮುಖ್ಯ ಆಗುತ್ತೆ ಸರ್. ಈಗ ಇಲ್ಲಿಂದ ಆರ್ ಟಿ ನಗರ್ಗೆ 5 ನಿಮಿಷ, ಅಲ್ಲಿಂದ ಇರಾನಿ ಆಸ್ಪತ್ರೆಗೆ 5.25 ನಿಮಿಷ, ಅಲ್ಲಿಂದ 8 ನಿಮಿಷ ನಿಮ್ಮ ಪಿರಮಿಡ್ ಕಾಂಪ್ಲೆಕ್ಸ್ಗೆ. ಒಟ್ಟು 18.25 ನಿಮಿಷ ಆಯಿತು. ಆದರೆ ನೀನು ಹೇಳಿದ್ದು 19.25 ನಿಮಿಷ. 1 ನಿಮಿಷ ಯಾವಾಗಲೂ ನಮ್ಮ ಸೇಫ್ಟಿಗೆ ಇಟ್ಕೊಂಡಿರ್ತೀವಿ ಸರ್. ಯಾಕಂದ್ರೆ ಮನುಷ್ಯರ ಉಸಿರು, ರೋಡಲ್ಲಿ ಹೋಗೋ ಟ್ಯಾಕ್ಸಿ ಎರಡೂ ಗ್ಯಾರಂಟಿ ಇಲ್ಲ, ಯಾವಾಗ ಬೇಕಾದ್ರೂ ನಿಂತ್ಕೋಬೋದು. ಅದಕ್ಕೆ ನಮ್ಮ ಪ್ಯಾಸೆಂಜರ್ಸ್ಗೆ ನಾನು ಯಾವತ್ತೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ, ಸಾರಿ ಅಲ್ಲ. ಯಾಕೆ ಸಾರಿ ಹೇಳಕ್ ಭಯನಾ? ಸರ್ ಭಯ ಗಿಯ ಇಲ್ಲ, ಬೌಂಡ್ರಿಯಿಂದ ಆಚೆಗೆ. ನಾನು ಹುಬ್ಳಿ ಹುಡುಗ ಸರ್, ಗಂಡು ಮೆಟ್ಟಿನ ನಾಡು ನಮ್ದು. ನೋ ಫಿಯರ್, ಓನ್ಲಿ ಫೈರ್. ಅದಿರಲಿ, ಬೆಂಗಳೂರಿಗೆ ಇದೇ ಫಸ್ಟ್ ಟೈಮಾ ಸರ್? ನಾನು ನೋಡೋದು ಹಾಗನ್ಸುತ್ತಾ? ಸರ್ ಕರೆಕ್ಟಾಗಿ ಹೇಳಬೇಕು ಅಂದರೆ ನಿಮ್ಮನ್ನು ನೋಡ್ತಾ ಇದ್ರೆ ಹುಟ್ಟಿದಾಗ್ಲಿಂದ ಟ್ರಾವೆಲ್ ಮಾಡ್ತಾನೆ ಇದ್ದೀರಾ ಅನ್ಸುತ್ತೆ ಸರ್. ಕರೆಕ್ಟಾಗಿ ಹೇಳಿದೆ ಬ್ರದರ್. ನನ್ನ ಕಾಲಲ್ಲಿ ಚಕ್ರ ಇದೆ, ಅದಕ್ಕೆ ಒಂದೇ ಕಡೆ ನಿಲ್ಲೋದಿಲ್ಲ. ಬಾಂಬೆ ರಾತ್ರಿಗಳು ಬೇಜಾರಾದಾಗ ಬೆಂಗಳೂರು ಕಡೆ ಬರ್ತೀನಿ. ಇಲ್ಲಿನ ರಾತ್ರಿಗಳು ತುಂಬ ಪ್ರಶಾಂತವಾಗಿರುತ್ತೆ. ಓ, ಅಂದರೆ ನಿಮ್ದು ಬಾಂಬೆನಾ ಸರ್? ಏನು ಕೆಲಸ ಮಾಡೋದು ಸರ್ ನಿಮ್ಮಲ್ಲಿ? ಮುಗಿಸೋದು. ಏನ? ಅದೇ ಕೆಲಸನ. ಡ್ರೈವಿಂಗ್ ಕಡೆ ಗಮನ ಕೊಡದೆ ಹೋದ್ರೆ ಸಾರಿ ಹೇಳಬೇಕಾಗುತ್ತೆ. ಸಾರಿ ಸರ್. ಅಲ್ಲಿ ನೋಡಿ ನಿಮ್ಮ ಪಿರಮಿಡ್ ಕಾಂಪ್ಲೆಕ್ಸ್. ಟೈಮ್ ನೋಡಿ ಸರ್. 18 ನಿಮಿಷ 50 ಸೆಕೆಂಡು. ಎಕ್ಸಲೆಂಟ್.
CBI ಆಫೀಸರ್ ರಾಥೋಡ್, ಅರವಿಂದ್ ರಾಥೋಡ್, ರೈಟ್? ಅರವಿಂದ್ ರಾಥೋಡ್. ಒಳಗ್ ಬನ್ನಿ. ಬ್ಯಾಂಗ್ಳೂರ್ ಪೊಲೀಸ್ ಆಫೀಸರ್ ಕಿರಣ್ ರಾವ್ ಹೇಳಿದ್ರು. ಏನ್ ಹೇಳಿದ್ರು? ಅದೇ ನೀವ್ ಬರ್ತೀರಾ ಅಂತ. ನಿಮ್ಮ ನೋಡ್ತಾ ಇದ್ರೆ ನನಗೋಸ್ಕರ ಕಾಯ್ತಾ ಇರೋ ತರ ಕಾಣ್ತಾ ಇಲ್ಲ. ನೋ, ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಎನಿವೇಸ್, ಬಿ ಕಂಫರ್ಟಬಲ್. ನಾನ್ ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಏನು ತಗೊಂಡ್ಲೇ ಇಲ್ಲ? ತಗೋತೀನಿ. ಅರ್ಜೆಂಟ್ ಏನಿದೆ ಈಗ? ಈ ಫೋಟೋಸ್ ಎಲ್ಲ ನೀವೇ ತೆಗೆಸ್ಕೊಂಡಿದ್ದ? ಯಾ. ಅಯ್ಯೋ, ಸ್ಟುಪಿಡ್ ಕ್ವಶನ್. ನಿಮ್ ಫೋಟೋ ನೀವು ತೆಗೆಸ್ಕೊಳ್ದೆ ನಾನು ತೆಗೆಸ್ಕೊಳಕ್ಕಾಗತ್ತೆ? ಅಂದ್ರೆ ಐ ಮೀನ್, ಈ ತರ ಫೋಟೋ ತೆಗೆಸ್ಕೊಳ್ಳಿಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗಿಲ್ವಾ? ಪ್ರಾಬ್ಲಮ್? ಯಾಕೆ ಪ್ರಾಬ್ಲಮ್? ನಾನೊಂದು ಆರ್ಟಿಸ್ಟ್, ಮಾಡೆಲ್. ಈ ಎಲ್ಲ ಫೋಟೋಗ್ರಾಫ್ಸ್ ನನ್ ಕರಿಯರ್ಗೆ ತುಂಬಾ ನೆಸೆಸರಿ. ಅದು ಅಲ್ಲದೆ ಇದು ಎಲ್ಲ ನೋಡೋರ್ ದೃಷ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರು ಯಾವ್ದನ್ನ ಹೇಗೆ ನೋಡ್ತಾರೆ ಹಾಗೆ. ಭಗವಂತನಿಂದಲೇ ಏನೇನೋ ಮುಚ್ಚಿಡಕ್ಕಾಗ್ಲಿಲ್ಲ ಅಂದ್ಮೇಲೆ ಅವನ ಸೃಷ್ಟಿನ ಬೇರೆಯವ್ರ ಮುಂದೆ ಮುಚ್ಕೊಳ್ಳೋದು ಯಾಕೆ ಅಂತ ಅಲ್ಲ? ನೀವು ಸ್ವಲ್ಪ ಹಾಗೆ ಅನ್ಸುತ್ತೆ. ನೀವೊಬ್ಬ ಪೊಲೀಸ್ ಆಫೀಸರ್ ಅಲ್ಲ, ಅದಕ್ಕೆ ಎಲ್ಲ ಫೋಟೋಗ್ರಾಫ್ಸ್ ನಿಮ್ಗೆ ಬೆತ್ತಲೆ ಕಾಣುತ್ತೆ. ನೀವೊಂದು ಆರ್ಟಿಸ್ಟ್ ಆದ್ರೆ ನಿಮ್ಗೆ ಇದೆಲ್ಲ ಆರ್ಟ್ ತರ ಕಾಣುತ್ತೆ. ಎನಿವೇಸ್, ನೀವ್ ಬಂದ್ ಕೆಲ್ಸ ಬೇಗ ಮುಗಿಸಿದ್ರೆ ಒಳ್ಳೇದು. ನಾನು ಹೊರಗೆ ಹೋಗ್ಬೇಕು. ಸರಿ, ಹಾಗಾದ್ರೆ ಹೇಳಿ, ನಿಮ್ಮ ಹತ್ರ ಏನೇನು ಇನ್ಫಾರ್ಮೇಶನ್ ಇದೆ? ಶೆಟ್ಟಿ, ಆ ಸದಾನಂದ್ ಶೆಟ್ಟಿನ ಕ್ರಿಮಿನಲ್ ಅಂತ ಪ್ರೂಫ್ ಮಾಡೋಕೆ ಬೇಕಾದ ಎಲ್ಲ ಇನ್ಫಾರ್ಮೇಶನ್ ಇದೆ. ಇನ್ನು ಅವ್ರನ್ನ ಜೀವವಾದಿ ಶಿಕ್ಷೆಯಿಂದ ತಪ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಉಳಿಸ್ತೀನಿ. ನೀವು CBI ಆಫೀಸರ್ ಅರವಿಂದ್ ರಾಥೋಡ್ ಅಲ್ಲ. ನೀವು ನನ್ನ ಹೆಸರು ಕೇಳಿಲ್ಲ, ನಾನು ಹೇಳಿಲ್ಲ. ಹಾಗಾದ್ರೆ ಯಾರು ನೀವು? ಕಿಲ್ಲರ್. ಆರ್ಟಿಸ್ಟ್ಗಳನ್ನ ಕೊಲ್ಲೋದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಏನ್ ಮಾಡ್ಲಿ? ಜಾಬ್ ಇಸ್ ಅ ಜಾಬ್. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದೆಯಾ? 4-5 ವರ್ಷದಿಂದ ಸರ್. ಆದ್ರೆ ಸರ್, ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ನನ್ನ ಆಸೆನೇ ಬೇರೆ ಸರ್. ಏನು? ನಂದೇನು ಸ್ವಂತ ಟ್ರಾವೆಲ್ ಏಜೆನ್ಸಿ ಓಪನ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಸರ್. ಟ್ರಾವೆಲ್ ಏಜೆನ್ಸಿ ಆಗದಿದ್ರೂ ಪರವಾಗಿಲ್ಲ, ಬಾಸ್ ಆಗ್ತೀನಿ ಸರ್. ಬಾಸ? ಎಸ್, ಸದಾನಂದ್ ಶೆಟ್ಟಿ, ಪೊಲಿಟಿಕಲ್ ಬಾಸ್. ಪ್ಲಾನ್ ಏನೋ ಚೆನ್ನಾಗೇ ಇದೆ. ಬೆಟ್ ಕಟ್ತೀಯಾ? ಬಾಸ್ ಆಗಕ ಟ್ರಾವೆಲ್ ಏಜೆನ್ಸಿಗ? ಎರಡಕ್ಕೂ. ಸೋಲಾಗ ನನ್ನ ಹತ್ರ ಏನಿದೆ ಸರ್? ಸ್ವಂತ ಮನೆ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಸ್ವಂತ ಟ್ಯಾಕ್ಸ್ನೂ ಇಲ್ಲ ಸರ್. ಆದ್ರೆ ಈಗ ನಿನ್ನ ಹತ್ರ ಇರೋದು ಒಂದು ಕಾಲದಲ್ಲಿ ನನ್ನ ಹತ್ರ ಇತ್ತು. ನನ್ನ ಹತ್ರನಾ? ನನ್ನ ಹತ್ರ ಏನಿದೆ ಸರ್? ಅದೇ ಸಂತೋಷ. ನಿಜ ಸರ್, ಆದ್ರೆ ನನ್ನ ಸಂತೋಷನ ಯಾವುದೇ ಕಾರಣಕ್ಕೂ ಬೆಡ್ ಕಟ್ಟಲ್ಲ ಸರ್. ಇಟ್ಸ್ ಓಕೆ. ಇನ್ನೊಂದು ಆಪ್ಷನ್ ಇದೆಯಲ್ಲ. ಏನ್ ಸರ್ ಅದು? ಡಿನ್ನರ್. ಡಿನ್ನರಾ? ಈಗ ನಾನು ಹೋಗ್ಬೇಕಾದ್ರೆ ಜಾಗಕ್ಕೆ ಕರೆಕ್ಟ್ ಟೈಮ್ ನೀನು ಕರ್ಕೊಂಡು ಹೋದ್ರೆ ನಾನು ನಿನ್ಗೆ ಡಿನ್ನರ್ ಕೊಡಿಸ್ತೀನಿ. ಇಟ್ಸ್ ಮೈ ಟ್ರೀಟ್. ಸರ್, ನಿಮ್ಮ ಹೆಸರು? ಯಾಕೆ? ಯಾಕಂದ್ರೆ ನನಗೆ ಡಿನ್ನರ್ ಕೊಡಿಸಿದವ್ರಿಗೆ ನಾನು ಬರೀ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡೋದಿಲ್ಲ ಸರ್. ಮತ್ತೆ ಹೆಸರಿನ ಜೊತೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಟ್ನಲ್ಲಿ ನೀನೇ ಗೆಲ್ತಿ ಅಂತ ಅಷ್ಟೊಂದು ಕಾನ್ಫಿಡೆನ್ಸಾ? ಸೋಲಲ್ಲ ಅನ್ನೋ ಕಾನ್ಫಿಡೆನ್ಸ್. ಗುಡ್ ಗುಡ್ ವಿಕ್ರಮ್. ನನ್ನ ಹೆಸರು ವಿಘ್ನೇಶ್, ವಿಘ್ನೇಶ್ ಜೋಶಿ. Looks like there's a vent here. ಸರ್, ಇದಲ್ಲಿ ಸಿಕ್ತು ಸರ್. Cocaine.
ನೇ ಅನ್ಕೊಂಡಿದ್ದೆ ನಿಜಮಾಯಿಂದಿ. ಐ ಮೀನ್ ನಾನು ಹೇಳಿದ್ದೆ ನಿಜ ಆಗಿತ್ತು. ಈ ಮರ್ಡರ್ ಇಂದ ಡ್ರಗ್ ಮಾಫಿಯಾ ಇದೆ. I'm afraid that's not right, officer. ಡ್ರಗ್ ಮಾಫಿಯಾ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಮಲ್ಲಿಕಾ ವಾಸ್ ಮಾಡೆಲ್ ಕಮ್ ಆರ್ಟಿಸ್ಟ್. ಡ್ರಗ್ ಆರ್ ಡ್ರಿಂಕ್ಸ್ ತುಂಬ ಕಾಮನ್ ಅಲ್ಲಿ. ಐ ಆಮ್ ಶೋರ್ ಸದಾನಂದ್ ಶೆಟ್ಟಿ ಹ್ಯಾಸ್ ಗಾಟನ್ ಹರ್ ಕಿಲ್ಡ್. ಯಾಕೆಂದ್ರೆ ಶಿ ವಾಸ್ ಅ ಪ್ರೈಮ್ ವಿಟ್ನೆಸ್ ಇನ್ ದಿಸ್ ಕೇಸ್. ಹಿ ಈಸ್ ದ ಮರ್ಡರರ್. ಲುಕ್ ಸರ್, ಶೆಟ್ಟಿ ವೆದವ ಕಾದು ವೆರಿವಾಡೋ ಕಾದು. ಐ ಮೀನ್ ಅವನ್ ದಡ್ಡನೂ ಅಲ್ಲ, ಮೆಂಟಲು ಅಲ್ಲ. ಬಹುಶಃ ನಿಮ್ಗೆ ಈ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಶೆಟ್ಟಿ ಕೇಸ್ ಶುರು ಆದಾಗಿಂದ ಬೆಂಗಳೂರಿನ ಪೊಲೀಸ್ ಆಫೀಸರ್ಸ್ ಎಲ್ಲ ಡೇ ಅಂಡ್ ನೈಟ್ ಅವನ ಮೇಲೆ ನಿಗಾ ಇಟ್ಟಿದ್ದಾರೆ. ವಾರ್ಡ್ ಅಲಂಟಿ ತಪ್ಪು, ಐ ಮೀನ್ ಅವನ ಆ ರೀತಿ ತಪ್ಪು ಮಾಡಕ್ ಚಾನ್ಸೇ ಇಲ್ಲ. ಈ ಘಟನೆ ನಡೆಯೋದಕ್ಕಿಂತ ಮುಂಚೆ ಮನೆ ಮುಂದೆ ಒಂದು ಟ್ಯಾಕ್ಸಿ ನಿಂತಿರೋದನ್ನ ಅಕ್ಕಪಕ್ಕ ಜನಗಳು ನೋಡಿದ್ದಾರೆ ಸರ್. ಟ್ಯಾಕ್ಸಿನ? ಹೌದು ಸರ್. ಆದ್ರೆ ಆ ಟ್ಯಾಕ್ಸಿ ನಂಬರ್ ಆಗ್ಲಿ ಅಥವಾ ಟ್ಯಾಕ್ಸಿ ಬಂದವ್ರು ಯಾರು ಅಂತ ಯಾರು ನೋಡಿಲ್ಲ. ನಾವು ಫಸ್ಟ್ ಆ ಟ್ಯಾಕ್ಸಿ ಬಗ್ಗೆ ಐಡೆಂಟಿಫೈ ಮಾಡಬೇಕು. ಸುಧಾ ನೋಡು, ನನಗೆಲ್ಲ ಮೆಸೇಜ್ ಕೊಡೋನು ರಾಮಚಂದ್ರ ಅಂತ. ಅವನ ಹೆಸರು ನಂಬರ್ ಈ ಮೊಬೈಲಲ್ಲಿ ಇದೆ. ನಾನು ಹೇಳಿದ್ದೀನಿ ಅಂತ ಹೇಳು. ನನ್ಗೆ ಯಾಕೋ ಭಯ ಆಗ್ತಿದೆ ಪವನ್. ಪ್ರೆಸ್ನವರು ಪೊಲೀಸ್ನವರು ಯಾವ ಕಾರಣಕ್ಕೂ ಭಯ ಪಡಬಾರ್ದು ಸುಧಾ. ಭಯ ಪಡಿಸ್ಬೇಕು. ಆದ್ರೂ ನಾವು ಮನುಷ್ಯರಲ್ವಾ? ಮನುಷ್ಯ ಆಗಿರೋದಕ್ಕೇನೆ ಈ ಮೃಗಗಳ ಮಧ್ಯ ಹೋರಾಡಬೇಕಾಗಿರೋದು. ಅವನ್ ಬರೀ ಮೃಗ ಅಲ್ಲ, ರಾಕ್ಷಸ. ನಾಳೆ ಪೇಪರ್ನಲ್ಲಿ ಈ ನ್ಯೂಸ್ ಬಂದ್ರೆ ಖಂಡಿತ ಅವ್ನು ನಮ್ಮನ್ನ ಸುಮ್ಮನೆ ಬಿಡಲ್ಲ. ಅವನು ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಪ್ರೆಸ್ನವ್ರನ್ನ ಎದುರು ಹಾಕೊಂಡು ಬದುಕುಳಿದಿರೋ ಪೊಲಿಟಿಷಿಯನ್ ಈ ಚರಿತ್ರಲ್ಲೇ ಇಲ್ಲ. ಆದ್ರೆ ಅವನ್ ಚಾರಿತ್ರನೇ ಸರಿ ಇಲ್ವಲ್ಲ? ಗೊತ್ತು. ಅವನ ಎಲ್ಲ ಕ್ರಿಮಿನಲ್ ಚಾರಿತ್ರಗಳು ನನಗೆ ಗೊತ್ತು. ಇಷ್ಟು ದಿನ ಅವನ ಜೊತೆಲೇ ನಾನಿದ್ದು ಅವನು ಮಾಡುವ ಎಲ್ಲ ಕ್ರಿಮಿನಲ್ ಚಾರಿತ್ರಗಳ ಬಗ್ಗೆ ಸಾಕ್ಷಿ ಸಮೇತವಾಗಿ ಹಿಡಿದಿಟ್ಟಿದ್ದೀನಿ. ನಾಳೆ ಬರುವ ಪೇಪರ್ ನ್ಯೂಸ್ ಬರೇ ಸ್ಯಾಂಪಲ್, ಮಿಕ್ಕಿದೆಲ್ಲ ಸಿಬಿಐ ಕೈಲಿದೆ. ಯಾರ ನೀನು? ಒಸಾಮಾ ಬಿನ್ ಲಾಡನ್. ವಾಟ್? ಗಡ್ಡ ಬಿಡ್ಸ್ಕೊಂಡ್ ಬಂದಿದ್ದೀನಲ್ಲ, ಅದಕ್ಕೆ ಗುರು ಸಿಗ್ತಾ ಇಲ್ಲ. ಏನ್ ಜೋಕ್ ಮಾಡ್ತಿದ್ಯಾ? ಯಾರ ನೀನು? ಎಲ್ಲಿಗೆ ಯಾಕೆ ಬಂದೆ? ಸರ್ 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 ಅಯ್ಯೋ ಅಯ್ಯೋ ಸರ್ ಮೇಲಿಂದ ಬಿದ್ದುಬಿಟ್ಟಿದ್ರಲ್ಲ ಸರ್ 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 ಏಟಾಗಿಲ್ಲ ಅಂತಾರೆ ಸರ್ 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 ಅಯ್ಯೋ ಸರ್ 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 ಇವ್ರು ಮೇಲಿಂದ ಬಿದ್ದುಬಿಟ್ಟಿದ್ದಾರೆ ಸರ್ ಸರ್ ಹೆಂಗ್ ಬಿದ್ರು ನನಗೆ ಗೊತ್ತಿಲ್ಲ ಸರ್ ಸರ್ ತುಂಬಾ ಏಟಾದಂಗಿದೆ ಸರ್ ಸರ್ ಹಾಸ್ಪಿಟಲ್ ಕರ್ಕೊಂಡು ಬಿಡೋಣ ಸರ್ ಹೆಲ್ಪ್ ಮಾಡಿ ಸರ್ ಸರ್. ಬೆಂಗಳೂರಿನಲ್ಲಿ ಸತ್ತೋನ್ ಬದುಕಿಸೋದಕ್ಕೆ ಆಸ್ಪತ್ರೆ ಇದೆಯಾ? ಸತ್ತೋದ್ನಾ? ಸತ್ತೋದ್ನಾ? ಒಂದು ಗುಂಡು ತಲೆಗೆ 2 ಗುಂಡು ಎದೆಗೆ ಬಿದ್ದ ಮೇಲೆ ಸಾಯ್ದ ಬದುಕೋದಕ್ಕೆ ಅವನೇನು ಸ್ಪೈಡರ್ ಮ್ಯಾನಾ ಇಲ್ಲ ಸೂಪರ್ ಮ್ಯಾನಾ? ಅದು ಅಲ್ಲದೆ ಅವನು ಬಿದ್ದಿರೋದು 10th ಫ್ಲೋರ್ ಇಂದ. ಇವನ್ ಕಾರ್ ಮೇಲೆ ಬೀಳೋದಕ್ಕೆ ಯಾರು ಹೇಳಿದ್ ನಿನಗೆ? ಒಂದ್ ನಿಮಿಷ ಈ ಡೀಟೇಲ್ಸ್ ಎಲ್ಲ ನಿಮ್ಗೆ ಗೊತ್ತು? ನಾನು ಬರೀ ಶೂಟ್ ಮಾಡಿದೆ ಅಷ್ಟೇ. ಅವ್ನ ಮೇಲಿಂದ ಬಿದ್ದಲ್ಲ, ಅದಕ್ಕೆ ಸತ್ತೋಗಿದ್ದಾನಷ್ಟೇ. ನೀನು? ನಾನೊಬ್ಬ ಕಿಲ್ಲರ್. ಏಯ್, ಯಾಕೆ ಶಾಕ್ ಆಗ್ತಾ ಇದೆಯಾ? ನೀನ್ ಹ್ಯಾಕ್ ಡ್ರೈವರು, ಹಾಗೆ ನಾನೊಬ್ಬ ಕಿಲ್ಲರ್. ನೀನ್ ಡ್ರೈವ್ ಮಾಡ್ತೀಯಾ, ನಾನು ಫೈರ್ ಮಾಡ್ತೀನಿ. ದಟ್ಸ್ ಆಲ್. ದಟ್ಸ್ ಆಲ್. ಕರೆಕ್ಟ್. ನಾನು ಡ್ರೈವರು, ನೀನೇ ಕಿಲ್ಲರು. ಒಂದ್ ಕೆಲಸ ಮಾಡು, ಈ ಗಾಡಿನ ನೀನೇ ತಗೊಂಡೋಗು ಆಯ್ತಾ? ಅವಾಗ ಡ್ರೈವರ್ ನೀನೆ, ಕಿಲ್ಲರ್ ನೀನೆ. ನಾನಿಲ್ಲಿಂದ ಓಡೋಟೋಗ್ತೀನಿ. ಅವಾಗ ಇಲ್ಲಿ ಯಾರಿಗೆ ಏನ್ ನಡೀತು, ಹೇಗೆ ನಡೀತು ನಾ ಯಾರಿಗೂ ಹೇಳೋದಿಲ್ಲ. ಓಕೆ, ನಾ ಹೊರಟೋಗ್ತೀನಿ. ಕೈ ಆಡಿಸ್ತಾ ನಾನು ನೋಡಿದೆ. ಕೈ ಆಡಿಸ್ತಾ ಒಂದೊಂದ್ಸಲ ಹೀಗಾಗುತ್ತೆ. ಪಾಪ ಅವ್ನ ಬಾಡಿಗೆ
ಈ ಪ್ರಪಂಚ ಬಿಟ್ಟು ಹೋಗಿ ಮನಸ್ಸಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಸ್ವಲ್ಪ ಶೇಕ್ ಆಗ್ತಾ ಇದೆ. ಎದುರ್ಕೊಬಿಡ ಇತ್ತು. ಈ ಫೋನ್ ಎಲ್ಲ ಡಿಸ್ಟರ್ಬೆನ್ಸ್. ಮಾತಾಡಬೇಡ. ನಾಲ್ಗೆನೆ ಬಿದ್ದೋಗಿದೆ, ಇನ್ನೇನ್ ಮಾತಾಡ್ಲಿ? Officer, Mallika was the prime witness in Sadanand Shetty's case. Take it from me, he's the one who's gotten her murdered. ಈ ಕೇಸ್ನ ಎಲ್ಲ ಸಾಕ್ಷಿಗಳನ್ನ ಹಾಗೆ ಮುಗಿಸು ಪ್ರಯತ್ನ ಮಾಡ್ತೀನಿ ಅಂತ ನನಗನ್ನಿಸ್ತಾ ಇದೆ. లేదండి ఆ విషಯದ ಬಗ್ಗೆ ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ವಿಟ್ನೆಸ್ ಬಗ್ಗೆ ఎవరికి తెలీదు, ಐ ಮೀನ್ ಯಾರು ಗೊತ್ತಿಲ್ಲ. For God's sake. ಟಾಪರ್ ಪೊಲೀಸ್ ಆಫೀಸರ್ ಮಾತ್ರ ಈ ಸಾಕ್ಷಿಗಳ ಬಗ್ಗೆ ಗೊತ್ತಿರೋದು. Officer, you're just looking at Mr. Shetty as a mere political kingpin. But I know for a fact that what kind of a dangerous criminal he is. वो अपने हाथों को फैला सकता है. ಬೆಂಗಳೂರಿಂದ ಮುಂಬೈ, ಮುಂಬೈಯಿಂದ ಡೆಲ್ಲಿ, ಎಲ್ಲ ಕಡೆ ಕೈ ಜಾಸ್ತಾನ ಅವನು. Look, officer, I've really worked so very hard on this. CBI should never fail in this. Please, I don't expect failure. ಏನ್ ಬ್ರದರ್, ಎಲ್ಲಿದ್ಯಾ? ನಿದ್ದೆ ಮಾಡ್ತಾ ಇದೀಯಾ? ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಡಿಕ್ಕಿಲಿ ಹೆಣ ಇಟ್ಕೊಂಡು ನಿದ್ದೆ ಮಾಡಕ್ಕಾಗುತ್ತಾ? ಅಳಬಹುದಷ್ಟೇ. ನನಗೆ ಎರಡು ವಿಷಯ ಇಷ್ಟ ಆಗಲ್ಲ. ಒಂದು ಎಸಿನಲ್ಲಿ ಬೆವರೋದು, ಇನ್ನೊಂದು ಭಯದಿಂದ ಉಸಿರು ಬಿಡೋದು. ಒಂದು ಮಾತು ಹೇಳ್ತೀನಿ, ನನಗೂ ಎರಡು ವಿಷಯ ಇಷ್ಟ ಆಗಲ್ಲ. ಒಂದು ಡಿಕ್ಕಿಲಿರೋ ಹೆಣ, ಇನ್ನೊಂದು ನಿನ್ ಕಟಕ್ತನ. ಯಾಕೆ ಒಳ್ಳೆ ಹೆಣ ಹೆಣ ಅಂತ ಬಡ್ಕೋತಾ ಇದೀಯಾ? ಡಿಕ್ಕಿಲಿ ಲಗೇಜ್ ಇದೆ ಅಂತ ತಿಳ್ಕೋ. ಏಯ್ ಏಯ್, ಹೆಣಕ್ಕೂ ಲಗೇಜ್ಗೂ ವ್ಯತ್ಯಾಸನೇ ಇಲ್ವಾ? ಹೌದು, ಸತ್ತೋಗಿರೋ ಮನುಷ್ಯನಿಗೂ ಲಗೇಜ್ಗೂ ಏನ್ ವ್ಯತ್ಯಾಸ? ಎರಡಕ್ಕೂ ಜೀವ ಇರೋದಿಲ್ಲ. ಆದ್ರೆ ನಿನಗ್ ಜೀವ ಇದೆ, ನೀನು ಉಸಿರಾಡ್ಬೇಕು, ಕೂಲಾಗಿರ್ಬೇಕು. ಹೆಂಗೆ ಅಂತ್ಯಾ? ಜೋರಾಗಿ ಉಸಿರಾಡ್ಕೋ, ನಿಧಾನಕ್ಕೆ ಉಸಿರು ಬಿಡು. ನಾನು ನೋಡಿಲ್ಲೇ. ಹೌದು, ಜೋರಾಗಿ ಉಸಿರಾಡ್ಕೋ. ಹೌದು, ಕರೆಕ್ಟ್ ಕರೆಕ್ಟ್. ನೀನು ಬಾಬಾ ರಾಮದೇವ್ ಅಥವಾ ಪಂಡಿತ್ ರವಿಶಂಕರ್ ಗುರುಜಿ, ನಿನ್ ಮಾತು ಕೇಳಿ ನಾನು ಯೋಗ ಮಾಡ್ಬೇಕು ಇವಾಗ. ಸಮಯ ಬಂದಾಗ ಒಂದೊಂದ್ಸಲ ರಾಮದೇವ್ ಯೋಗನೂ ಮಾಡ್ಬೇಕಾಗುತ್ತೆ, ಸತ್ಯಾನಂದನ ಯೋಗನೂ ಮಾಡ್ಬೇಕಾಗುತ್ತೆ. ಹಾ ಕರೆಕ್ಟು, ಅದೊಂದೇ ಬಾಕಿ. ಕೋಪ ಅನರ್ಥಕ್ಕೆ ಕಾರಣ ಆಗುತ್ತೆ ಮಗು. ಏ ಅಂಕಲ್, ಈ ತಾನೇ ಹೆಣ ಉರುಳಿಸ್ಬಿಟ್ಟು ಬಂದ್ಬಿಟ್ಟು ತದ್ವಿರುದ್ಧವಾಗಿ ಮಾತಾಡ್ತೀಯ? ನಿನಗೇನು ಅನ್ಸದೇ ಇಲ್ವಾ? ಏನ್ ಅನ್ನಿಸ್ಬೇಕು? ಯಾಕೆ ಅನ್ನಿಸ್ಬೇಕು? ಎಲ್ಲರೂ ಒಂದಲ್ಲ ಒಂದಿನ ಸಾಯ್ಲೇಬೇಕಲ್ಲ ಬ್ರದರ್. ಕೆಲವ್ರು ಇವತ್ತು ಸಾಯ್ತಾರೆ, ಕೆಲವ್ರು ನಾಳೆ ಸಾಯ್ತಾರೆ. ಅವ್ನು ಇವತ್ತು ಸಾಯ್ಬೇಕು ಅಂತ ಅವ್ನು ಹಣೆ ಬರದಲ್ಲಿ ಬರ್ದಿತ್ತು, ಅದು ನನ್ನಿಂದ ಸತ್ತ. ಇಟ್ಸ್ ಮೈ ಜಾಬ್. ಮನುಷ್ಯರನ್ನ ಸಾಯಿಸೋದು ಒಂದು ಕೆಲಸನಾ? ನೋಡ್ ಬ್ರದರ್, ನಾವು ಏನೇನು ಕೆಲಸ ಮಾಡಬೇಕು ಅಂತ ಭಗವಂತ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ಅದ ಪಾಲನೆ ಮಾಡೋದಷ್ಟೇ ನಮ್ಮ ಕೆಲಸ. ಯಾಕೆ? ಗಲ್ ಶಿಕ್ಷೆ ಆದವನಿಗೆ ನೇಣು ಹಾಕಕ್ಕೆ ಅಂತ ಒಬ್ಬ ಗ್ಯಾನ್ಮೆನ್ ಇರಲ್ವಾ? ಹಾಗೆ ನಾನು ಅಷ್ಟೇ ವ್ಯತ್ಯಾಸ. ಅವನಿಗೆ ಸರ್ಕಾರ ಸಂಬಳ ಕೊಡುತ್ತೆ, ನನಗೆ ಸರ್ದಾರ ಸಂಬಳ ಕೊಡ್ತಾನೆ. ಒಳ್ಳೇದೋ ಕೆಟ್ಟದೋ, ಕೆಲಸ ಆದ್ಮೇಲೆ ಕೆಲಸ. ಜಾಬ್ ಇಸ್ ಎ ಜಾಬ್. ನಿನಗೊಂದು ಪರಿಚಯ ಇತ್ತಾ? ಸಾಯಿಸಕ್ಕೆ ಪರಿಚಯ ಇರಲೇಬೇಕಾ? ನನಗೇನು ಗೊತ್ತು, ನಾನು ಯಾವನಾದ್ರು ಸಾಯಿಸಿದ್ರೆ ತಾನೆ. ಮತ್ತೆ ಕೆಲ್ಸಕ್ಕೆ ಬರೋದ್ರ ಪ್ರಶ್ನೆ ಎಲ್ಲ ಕೇಳ್ತಾ ಇದೆಯಾ? ದಿನ 1000 ಜನ ಸಾಯ್ತಾರೆ, 1000 ಜನ ಹುಟ್ಕೋತಾರೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಸುನಾಮಿಲಿ 1000 ಜನ ಸತ್ರು, ಬಾಂಬೆ ಬ್ಲಾಸ್ಟಲ್ಲೂ 1000 ಜನ ಸತ್ರು. ಅಷ್ಟೇ ಯಾಕೆ, IT ಭೂಕಂಪದಲ್ಲಿ ಅಲ್ಲೂ 1000 ಜನ ಸತ್ರಲ್ವಾ? ಅದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ. ನೀನ್ ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ? ನಡಿ. ಮನುಷ್ಯ ಅಲ್ಲ ನೀನು, ಕೊಲೆ ಮಾಡುವ ನಗ್ತಾ ಇದೆಯಾ? ನಿನಗೊಂದು ವಿಷಯ ಗೊತ್ತಾ? ಇದಕ್ಕೂ ಮುಂಚೆ ಒಂದು ಜಾಗ ಕೊಟ್ಟು ಬಂದಲ್ಲ, ಅಲ್ಲೊಂದು ಹುಡುಗಿನ ಕೊಲೆ ಮಾಡಿ ಬಂದೆ. ಆ ವಿಷಯ ನಿನಗೇನಾದ್ರು ಗೊತ್ತಾ? ಬಂದ್ರು ನಿಮ್ಮ ಮಾವಂದ್ರು. ಟೆನ್ಷನ್ ಮಾಡ್ಕೋಬೇಡ.
Yet another tragedy. Human blood and water. ಪವನ್ ಕುಮಾರ್ದು ನಮ್ಮ ಎರಡನೇ ಸಾಕ್ಷಿ. ಇವನು ಸುಧಾ ಜೊತೆಲೇ ಇರ್ತಾ ಇದ್ದ ಅಲ್ಲ? ಸರ್, ಮೋಸ್ಟ್ಲಿ ಅವನು ಆ ಹುಡುಗಿನ ಸಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗಿರ್ಬೋದಾ? Yeah, you're right, Kiran. Yes, quite possible. You know, what I think is, ಅವನು 10ನೇ ಫ್ಲೋರ್ನಲ್ಲಿದ್ದು ಹುಡುಗಿನ ಕೊಂದು is not either used the stairs or the lift. He straight away jumped here, and then perhaps, ಬಟ್ಟೆನ ಸರಿ ಮಾಡ್ಕೊಂಡ್ಬಿಟ್ಟು ಈ ರಕ್ತದ ಕಲೆಗಳನ್ನೆಲ್ಲ ಒರೆಸ್ಬಿಟ್ಟು he just walked out like that. You're right. Quite possible, ಅದ್ ಹಾಗಲ್ಲ ಸರ್. Excellent derivation, Kiran. Congratulations. Hats off to you. ಹಾಗಾದ್ರೆ ಅವ್ನ್ ಪೊಲೀಸರ ದಾರಿಗೆ ತಪ್ಸೋದಕ್ಕೆ ಅಂತ ಹೀಗೆ ಮಾಡ್ತಿರ್ಬೋದಾ? Kiran, try and understand. ಪವನ್ ಸತ್ತಿದ್ದಾನೆ. ಅವನೆಲ್ಲ ಸಾಕ್ಷಿಗಳನ್ನ ಹೀಗೆ ಕೊಲ್ತಾ ಇದ್ದಾನೆ. And it's taken 5 years for CBI to collect the evidences against Sadhana Shetty. And I have a feeling, while we're talking here, ಅವನು ಮತ್ತೊಂದು ಸಾಕ್ಷಿ ಕೊಲ್ಲೋಕೊಂಡು ನಡೆಸ್ತಾ ಇರ್ತಾನೆ. ರಿಡಿಕ್ಯುಲಸ್. ನೀನ್ ಈ ರೀತಿ ಬೈಕ್ ಬೀಗ ಹಾಕೊಂಡಿದ್ರೆ ನನ್ ಬೋರ್ ಹೊಡಿಯುತ್ತೆ. ಏನ್ ಮಾಡ್ಲಿ? ಡ್ಯಾನ್ಸ್ ಮಾಡ್ಲಾ? ಏಯ್ ಕೂಲ್ ಕೂಲ್. ನೀನು ತುಂಬಾ ಡೇಂಜರಸ್ ಆಗ್ಬಿಟ್ಟೆ ಕಣಯ್ಯ. ಪಾಪ ನೀನೇನ್ ಮಾಡ್ತೀಯ? ಆ ರಕ್ತದ ಮಹಿಮೆ ನಿನ್ನಂಗ್ ಆಡಿಸ್ತಾ ಇದೆ. ಆ ವಿಷಯ ಮಾತಾಡ್ಬೇಡ, ಉರಿಯುತ್ತೆ. ಏಯ್ ಓಕೆ ಓಕೆ, ಕೊಲೆ ವಿಷಯ ಮಾತಾಡಬಾರ್ದು ಅಷ್ಟೇ ತಾನೆ. ಹೋಗ್ಲಿ, ಯಾವ್ದಾದ್ರು ಒಂದು ಜೋಕ್ ಹೇಳು, ನನಗೂ ಟೈಮ್ ಪಾಸ್ ಆಗುತ್ತೆ. ಜೋಕ? ಇಂಥ ಟೈಮಲ್ಲಿ ಜೋಕ? ಏಯ್, ನೀನ್ ಮನುಷ್ಯನ ಇಲ್ಲ? ಏಯ್ ಕೂಲ್ ಡೌನ್ ಕೂಲ್ ಡೌನ್. ಟೆನ್ಷನ್ ಮಾಡ್ಕೋಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಸಿಸ್ಟಮ್ ಇದೆಯಲ್ಲ, ಮ್ಯೂಸಿಕ್ ಆನ್ ಮಾಡು. ಕೇಳಿದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನನಗಂತೂ ಟೆನ್ಷನ್ ಆದಾಗೆಲ್ಲ ಮ್ಯೂಸಿಕ್ ಕೇಳೋ ಅಭ್ಯಾಸ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು, ಬಾಲು ಸಾಕು ಸಾಕು. ಈ ಮಾಲು ಯಾಕೆ? ಕರೆಕ್ಟ್ ಆಗಿ ಹೇಳ. ಏನು? ಮರ್ಡ್ರು, ಮ್ಯೂಸಿಕ್ ಎರಡು ಒಟ್ಟಿಗೆ ಕೇಳಕ್ಕೆ ಅಸಹ್ಯ ಅಸಹ್ಯ ಆಗುತ್ತೆ. ಒಂದ್ ನಿಮಿಷ ಇರು, ಆಗ್ತೀನಿ. ಇದೊಂದು ಡಬ್ಬ ಸಾಂಗು, ನಿಂದೊಂದು ಡಬ್ಬ ಟೇಸ್ಟು. ಏಯ್, ಆ ಸಾಂಗ್ ಯಾಕೆ ಕಟ್ ಮಾಡ್ತಾ ಇದೀಯಾ? ಸಖತ್ತಾಗಿದೆ. ಈ ಹಾಡನ್ನ ನೀನ್ ನನಗೆ ಹೇಳ್ದಾಗಿದೆ. ಬೇಜಾರ್ ಮಾಡ್ಕೋಬೇಡ, ನಾನಂತೂ ನಿನ್ನ ಬಿಡೋದಿಲ್ಲ. ಹೇಯ್ ಬೈ ಬಾಯ್, ಆ ಪೊಲೀಸ್ನವ್ರಿಗೆ ನೀನು ಆ ಚಿಲ್ಲಿ ಸಾಸ್ ಕತೆ ಹೇಳೋದಲ್ಲ, ಸೂಪರ್ ಆಗಿತ್ತು. ಯಾವಾಗಲೂ ಕತೆ ಕಟ್ಟಕ್ಕಾಗಲ್ಲ. ಆಗುತ್ತೆ, ಕುತ್ತಿಗೆಗೆ ಬಂದಾಗ ಕತೆ ತಾನಾಗೆ ಹುಟ್ಟುಕೊಳ್ಳುತ್ತೆ. ನೋಡ್ ಬ್ರದರ್, ಮನುಷ್ಯ ಡೇಂಜರಸ್ ಸಿಚುವೇಶನ್ ಸಿಗಾಕೊಂಡಾಗ ಬ್ರೈನು ಕುದುರೆ ತರ ಓಡುತ್ತೆ. ಹಾಗಾದ್ರೆ ನಿನ್ ಕೆಲಸ ನೀನ್ ನೋಡ್ಕೋ. ನಿನ್ ದಮ್ಮಯ್ಯ ಅಂತೀನಿ ಪುಣ್ಯಾತ್ಮ, ನನ್ನ ಜೀವನದಲ್ಲಿ ಇನ್ನು ಏನು ಅಂದ್ರೆ ಏನು ನೋಡಿಲ್ಲ. ನೀ ಬೇರೆ ಟ್ಯಾಕ್ಸಿ ಹಿಡ್ಕೋ, ನನ್ನ ಮಾತ್ರ ಬಿಟ್ಬಿಡು ಪ್ಲೀಸ್. ಬ್ರದರ್, ನಿನಗೆ ಏನಾದ್ರೂ ಡೌಟ್ ಇದ್ರೆ ಈಗಲೇ ಕ್ಲಿಯರ್ ಮಾಡ್ಕೊಂಡು, ಪದೇ ನಾನು ಅದನ್ನ ಹೇಳಕ್ಕಾಗಲ್ಲ. ಇವತ್ತು ರಾತ್ರಿ ನಾವಿಬ್ರು ಒಟ್ಟಿಗೆ ಇರ್ತೀವಿ, ಜೊತೆಲೇ ಇರ್ತೀವಿ, ನನ್ನ ಕೆಲಸ ಮುಗಿಯೋವರೆಗೂ. ಆದ್ರೆ ಒಬ್ಬ ಕಿಲ್ಲರ್ನ ಕೂರ್ಸ್ಕೊಂಡು ಓಡಾಡೋದು ನನ್ನ ಕೆಲಸ ಅಲ್ಲ. ಐ ಅಗ್ರಿ, ಬಟ್ ಇವತ್ತು ರಾತ್ರಿ ಅದೇ ನಿನ್ ಕೆಲಸ. ಒಂದು ಕೆಲಸ ಮಾಡೋಣ, ಜಸ್ಟ್ ಫಾರ್ ಚೇಂಜ್. ಜಾಗ ಚೇಂಜ್ ಆದ್ರೆ ಮೂಡು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಅಶೋಕ ಗಾರ್ಡನ್ ನಡಿ, ಅಲ್ಲಿ SP ಪ್ರೋಗ್ರಾಮ್ ಇದೆಯಲ್ಲ. ಚಲೋ, ಗುಂಡು ಹಾಕ್ತೀಯ ನೀನು? ಇಲ್ಲ. ಮತ್ತೆ ಯಾಕೆ ಬದುಕಿದ್ಯಾ? ಇಟ್ಸ್ ಓಕೆ, ಯೋ ಪ್ರಾಬ್ಲಮ್. ಗುಂಡು ಹಾಕೋದು ಬಿಡೋದು ಅವ್ರವ್ರ ಇಷ್ಟ. ಕೇಳೋದು ನನ್ನ ಕರ್ತವ್ಯ, ಕೇಳಿದ್ದೀನಿ ಅಷ್ಟೇ. ನನಗಂತೂ ಹಶ್ವಾಗಿದೆ. ಅಶೋಕ ಗಾರ್ಡನ್ ನಡಿ.
ಸರ್ ಯಾರು ಕೊಟ್ರು? ಅವ್ರು ಕೊಟ್ರು ಸರ್. ಸರಿ, ನೀನು ಹೋಗಪ್ಪ. ಓಕೆ ಸರ್. ವಾ 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 ಏನ್ ಅದ್ಭುತವಾಗಿ ಹಾಡಿದ್ರಿ ಸರ್. ಏನ್ ಟ್ಯೂನು, ಏನ್ ವಾಯ್ಸು. ಥ್ಯಾಂಕ್ ಯು ವೆರಿ ಮಚ್. ಯಾಕೋ ನನ್ನ ಫ್ರೆಂಡ್ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಅವನಿಗೋಸ್ಕರ ಒಂದೇ ಒಂದು ಹಾಡು ಹೇಳ್ತೀರಾ? ಖಂಡಿತ ಹಾಡ್ತೀನಿ. ಪ್ಲೀಸ್. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ವಾ 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 ಏನ್ ಅದ್ಭುತ, ಏನ್ ಭಾವಾರ್ಥ. ಯಾರು ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಶಿವರುದ್ರಪ್ಪನವ್ರ ಕವಿತೆ ಗಮ್ಮತ್ತೇ ಅಂತದ್ದು. ಹೌದೌದು, ಅವ್ರ ಕವಿತೆಗಳ ಜೊತೆ ನಂದು ಬಹಳ ಹಳೆ ಸಂಬಂಧ. ಸದಾನಂದ ಶೆಟ್ಟಿ ಜೊತೆ ನಿಮ್ದು ನನಗಿಂತ ಬಹಳ ಹಳೆ ಸಂಬಂಧ ಇರ್ಬೇಕಲ್ಲ. ನಿಮ್ಗೊಬ್ಬ ಮಗ ಹಾ ಇದ್ದ ಸರ್. ನಾನು ಈ ರೆಸ್ಟೋರೆಂಟ್ ಓಪನ್ ಮಾಡಿದಾಗ ಶೆಟ್ಟಿ ನನ್ನ ಹತ್ರ ದುಡ್ಡು ಫುಲ್ ಮಾಡತ್ತಂತೆ. ಪಾರ್ಟಿ ಫಂಡು ಪ್ರೊಟೆಕ್ಷನ್ ಮನಿ ಅಂತ ಕೇಳ್ದ. ನಾನು ಕೊಡಲ್ಲ ಅಂದದಕ್ಕೆ ನನ್ನ ಮಗನೇ ಸಾಯಿಸ್ಬಿಟ್ಟ ಸರ್. ಆ ಕೇಸ್ಗೆ ನಾನೇ ಐ ವಿಟ್ನೆಸ್. ಆವಾಗಿಂದಲೂ ನನ್ನ ಎದೆಯಲ್ಲಿ ಬೆಂಕಿ ಉರಿತಾನೇ ಇದೆ. ಶೆಟ್ಟಿ ನಿಮ್ಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟ. ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ. ಏನ್ ಮಾಡ್ತಿದ್ದೆ ನೀನು? ಎಸ್ ಪಿ ಸರ್, ನೀವೊಬ್ಬರು ಮಹಾನ್ ಕಲಾವಿದರು. ನಾನು ಕಲಾವಿದರಿಗೆ ತುಂಬಾ ಗೌರವ ಕೊಡ್ತೀನಿ. ಈಗ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಸರಿಯಾದ ಉತ್ತರ ಕೊಟ್ರೆ ನೀವು ಇದೇ ರೀತಿ ಸದಾ ಹಾರ ಹಾಕ್ಸ್ಕೊತಾನೇ ಇರ್ತೀರ. ಅಕಸ್ಮಾತ್ ತಪ್ಪು ಉತ್ತರ ಕೊಟ್ರೆ ನಿಮ್ ಫೋಟೋ ಹಾರ ಹಾಕ್ಸ್ಕೋಬೇಕಾಗುತ್ತೆ. ಡಿಸ್ಟರ್ಬ್ ಮಾಡಬೇಡ. ಯಾವ್ದದು? ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ, ತಿರುಗಿ ನಾ ಹೆಂಗೆ ನೋಡಲೇ ನಿನ್ನ. ಇದನ್ನ ಯಾರು ಬರ್ದಿದ್ದು? ಇದು ನೀ ಹಿಂಗ ನೋಡಬೇಡ ನನ್ನ, ಇದು ದರ ಬೇಂದ್ರೆ ಅವ್ರು ಬರ್ದದ್ದು. ಕರೆಕ್ಟು ಇದು ಸರಿಯಾದ ಉತ್ತರ. ಈ ಹಾಡು ನಾನು ತುಂಬಾ ಸಲ ಕೇಳಿದ್ದೀನಿ. ಸರಿಯಾದ ಉತ್ತರ. ಛೆ 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 ಛೆ. ನಾನು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆನೇ ಉತ್ತರ ಹೇಳ್ತಾ ಇದ್ರಲ್ಲ. ಮೊದಲು ನನ್ನ ಪ್ರಶ್ನೆ ಏನು ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಉತ್ತರ ಹೇಳಿ. ಇದನ್ನ ಬರೆದವ್ರು ಯಾರು, ಮತ್ತೆ ಮೊದಲು ಹಾಡಿದವ್ರು ಯಾರು? ಮೊದಲು ಫಸ್ಟ್ ಟೈಮ್. ಅದನ್ನ ಹೇಳೋದು ತುಂಬಾನೇ ಕಷ್ಟ, ಯಾಕಂದ್ರೆ ಅದನ್ನ ತುಂಬಾ ಜನ ಹಾಡಿದ್ದಾರೆ. ಇದು ಸರಿಯಾದ ಉತ್ತರ ಅಲ್ಲ. ಸಾರಿ. ಅಯ್ಯೋ ಮೆಟ್ಲು ಸರಿಯಾದ ಉತ್ತರ ಕೊಟ್ಟಿಲ್ಲ. ಮೆಟ್ಲು ನನ್ನ ಹತ್ರ ಬರಬೇಡ, ನಂಗೆ ಕೊಡ್ಬೇಡ. ರಾತ್ರಿ ತುಂಬಾ ಕಮ್ಮಿ ಇದೆ, ಕೆಲಸ ಜಾಸ್ತಿ ಇದೆ. ರಕ್ತ ಅಂಟ್ಕೊಂಡಿದೆ, ಮುಂದೆ ಒರ್ಸ್ಕೊ ಮಗು. ನಡ್ಕೋಣ. ಪೆಟ್ರೋಲ್ ಹಾಕ್ಸ್ಬೇಕು. ಯಾಕೆ? ಇನ್ನೂ ದೂರ ಹೋಗ್ಬೇಕು. ಪೆಟ್ರೋಲ್ ಖಾಲಿ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಪೆಟ್ರೋಲ್ ಬಂಕ್ ಬಿಟ್ರೆ 3 ಕಿಲೋಮೀಟರ್ ಬಂಕ್ ಇಲ್ಲ. ಓಹೋ, ದೂರದೃಷ್ಟಿ. ಅಂದಾಗೆ ತಾವು ಪ್ಲಾನ್ ಏನೇ ಮಾಡ್ತಾ ಇಲ್ಲ ತಾನೆ? ಪ್ಲಾನ್ ಮಾಡೋಷ್ಟು ಶಕ್ತಿಯಲ್ಲಿ ಉಳಿಸಿದ್ಯಾ? ಪೆಟ್ರೋಲ್ ತಾನೆ ಹಾಕ್ಸ್ಕೋ. ಹಾಯ್ ಮಗ, ಹೇಗಿದೆಯಾ? ಚೆನ್ನಾಗಿದ್ದೀನಿ.
ಟ್ಯಾಂಕ್ ಫುಲ್ ಮಾಡ್ಬಿಡ, ಅರ್ಜೆಂಟ್ ಇದೆ. ಆಯ್ತು. ಪರಿಚಯನಾ? ಇಷ್ಟು ವರ್ಷದಿಂದ ಬರ್ತಾ ಇದ್ದೀನಿ, ಪರಿಚಯ ಇಲ್ಲದೆ ಇರುತ್ತಾ? ಏನ್ ಮಗ, ನಿನ್ ಕಾರ್ ಟ್ಯಾಂಕ್ ಫುಲ್ ಆಗೇ ಇದೆ, ಬರೀ 10 ಲೀಟರ್ ಮಾತ್ರ ಖಾಲಿ ಆಗಿತ್ತು ಅಷ್ಟೇ. ಒಂದೊಂದ್ಸಲ ಟ್ಯಾಂಕಲ್ಲಿ ಡಸ್ಟ್ ಸೇರ್ಕೊಂಡಿರುತ್ತೆ, ಅದಕ್ಕೆ ಯಾವಾಗಲೂ ಫುಲ್ ಮಾಡಿಟ್ಟಿರ್ತೀನಿ. ಏನ್ ಮಗ, ತುಂಬಾ ಟೆನ್ಷನ್ ಇದೆಯಾ? ಇಲ್ಲ, ಏನಿಲ್ಲ, ನೈಟ್ ಡ್ಯೂಟಿ ಸ್ವಲ್ಪ ಸ್ಟ್ರೈನ್ ಆಗಿದೆ. ಆಯ್ತು ಮಗ, ತುಂಬಾ ಟೆನ್ಷನ್ ಅಲ್ಲಿ ಇದೆಯಾ ಅಂತ ನನಗೆ ಗೊತ್ತಾಯ್ತು. ಓಕೆ ಬಾಯ್. ಓಕೆ, ಪವನ್ ಚಂಪೆ ಪಡ್ಡಾಡು, ಐ ಮೀನ್ ಕೊಲೆ ಆಗಿದ್ದಾನೆ ಅಂತ ಇಟ್ಕೊಳ್ಳೋಣ. ಆದ್ರೆ ಈ ಕೊಲೆನ ಶೆಟ್ಟಿ ಮಾಡ್ಸಿರೋದು ಅಂತ ಹೇಗ್ ಡಿಸೈಡ್ ಮಾಡೋದು? చూడండి, ಮೋಸ್ಟ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ನವಡೇಸ್ ಬಿಗ್ ಸ್ಕ್ಯಾಂಡಲ್ ಬಗ್ಗೆ ವಿಚಾರ ಮಾಡಕ್ ಹೋಗಿ ದೊಡ್ಡ ದೊಡ್ಡ ರೌಡಿಗಳನ್ನ, ರಾಜಕಾರಣಿಗಳನ್ನ ಎದುರಾಕೊಂಡ್ಬಿಟ್ಟಿದ್ದ. ಸೊ ಇಟ್ಸ್ ಪಾಸಿಬಲ್ ದಟ್ ಸರ್, ಮಲ್ಲಿಕನ್ ಮರ್ಡರ್ ಕೇಸ್ ತರನೇ ಪವನ್ ಬಿಲ್ಡಿಂಗ್ ಎದುರುಗಡೆನೂ ಒಂದ್ ಟ್ಯಾಕ್ಸಿ ನಿಂತಿರೋದನ್ನ ಜನಗಳು ನೋಡಿದ್ದಾರೆ. ಹಾಗೆ ನಾವು 2 ಕಾರ್ ಟೈರ್ ಮಾರ್ಕ್ಸ್ ಟ್ಯಾಲಿ ಮಾಡಿದೀವಿ. ಬೋತ್ ಆರ್ ಸೇಮ್. Wait. Hold on. Did you say it was a murder in a taxi? ಒಂದೇ ರಾತ್ರಿ? ಎಸ್ ಸರ್. No doubt. Which means what? Means, haven't you heard of this news? The infamous taxi driver killing, which took place in Mumbai. ಒಂದೇ ರಾತ್ರಿಲಿ 7 ಜನ were killed by a taxi driver. And what happened to the driver? He too was killed. ಅವನು ನೋವು ಸತ್ತಿದ್ದ. ಬಟ್ ಆ ಕೇಸ್ ಅವಾಗಲೂ ಸಾಲ್ವ್ ಆಗಿತ್ತಲ್ಲ. ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ಅವನಿಗೆ ಮೆಂಟಲ್ ಪ್ರಾಬ್ಲಮ್ ಇತ್ತು. ಸೊ ಅವನ ಕೈಗೆ ಸಿಗೋರ್ನೆಲ್ಲ ಕೊಂದು ತಾನು ಶೂಟ್ ಮಾಡ್ಕೊಂಡು ಸತ್ತ. Am I right? No, that's not true, officer. That's not at all true. Similar incident took place in Hyderabad quite recently. Taxi driver 3 ಜನರನ್ನು ಕೊಲೆ ಮಾಡಿದ್ದ. ಬೆಳಗ್ಗೆ ಹೊತ್ತಿಗೆ ತಾನು ಸತ್ತಿದ್ದ. And this makes CBI believe that someone is hiring a killer. ಮತ್ತೆ ಆ ಕಿಲ್ಲರ್ ಟ್ಯಾಕ್ಸಿನ ಹೈರ್ ಮಾಡ್ತಾನೆ, ಅದರೊಳಗೆ ಕೊಲೆಗಳು ನಡೆಯುತ್ತವೆ. ಕೊಲೆಗಳ ಸುಳುವು ಸಿಗಬಾರ್ದು ಅಂತ ಹೇಳಿ ಟ್ಯಾಕ್ಸಿ ಡ್ರೈವರ್ನು ಕೊಲೆ ಮಾಡಲಾಗುತ್ತೆ. He is just finishing them all. ಇನ್ನೊಂದು ನಿಮಿಷ ನಿನ್ ಜೊತೆ ನಾನಿರಲ್ಲ. ನೀನ್ ಬೇರೆ ಟ್ಯಾಕ್ಸಿ ಹಿಡ್ಕೊ, ಇಲ್ಲ ನಡ್ಕೊಂಡು ಹೋಗು, ಇಲ್ಲ ನಡ್ಕಕ್ ಹೋಗು. ಆ ಡಿಕ್ಕಿಲ್ ಬಿದ್ದಿರೋ ಹೆಣ್ಣು ಜೊತೆ ಇದ್ಬಿಡ್ತೀನಿ. ನಿನ್ ಜೊತೆ ಇರಕ್ಕಾಗಲ್ಲ. ನಿನಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಬಹುಶಃ ಐ ಥಿಂಕ್ ನಿನ್ನ ಮೆಮೊರಿ ಪವರ್ ಕಳ್ಕೊಂಡ್ಬಿಟ್ಟಿರ್ಬೇಕು ಅನ್ಸುತ್ತೆ. ನೋಡ, ನಿನ್ಗಾಗಲೇ ನಾನು ಹೇಳಿದ್ದೀನಿ, ಖಡಕ್ಕಾಗಿ ಹೇಳಿದ್ದೀನಿ, ನನ್ನ ಕೆಲಸ ಮುಗಿಯೋವರೆಗೂ ನಿನ್ನ ಜೊತೆಲೇ ಇರಬೇಕು ಅಂತ. ನಾನ್ ನಿನ್ ಜೊತೆ ಇರಲ್ಲ. ಏನ್ ಮಾಡ್ತೀಯಾ? ಸಾಯಿಸ್ತೀಯಾ? ಸಾಯಿಸು. ಇನ್ನೇನ್ ಮಾಡಕ್ಕಾಗುತ್ತೆ ನಿನ್ ಕೈಲಿ? ಸಾಯಿಸ್ಬಿಡು ನನ್ನ. ನಾನು ಕಿಲ್ಮಿ ಹೇಳೋದು ಬಹಳ ಸುಲಭ. ತಣ್ಣಗಿರೋ ಪಿಸ್ತೂಲನ್ನು ಕೊಡವೆ ಹಣೆ ಗೊತ್ತಿಟ್ಟಾಗಲೇ ಗೊತ್ತಾಗೋದು ಸಾವು ಬದುಕಿಗೂ ಇರೋ ವ್ಯತ್ಯಾಸ ಏನು ಅಂತ. ಆಗ ಕಿಲ್ಮಿ ಬದಲು ಹೆಲ್ಪ್ ಮೀ ಅಂತೀಯ. ಹತ್ತೆತ್ತೋಳಿಗೆ 11 ಹೇರೋದೇನು ಕಷ್ಟ ಆಗೋದಿಲ್ಲ. ನಾನೀಗಾಗಲೇ ಹೇಳಿದ್ದೀನಿ, ನನಗೆ ಇನ್ನೂ 2 ಮೀಟಿಂಗ್ ಬಾಕಿ ಇದೆ ಅಂತ. ಅದು ಮುಗಿಯೋವರೆಗೂ ನಿನ್ನ ಜೊತೆಲಿ ಇರಲೇಬೇಕು. ಇರ್ತೀಯ? ಟ್ಯಾಕ್ಸಿ ತಗೊಂಡೋಗಿದ್ಯಾ, ಏರೋಪ್ಲೇನ್ ತಗೊಂಡೋಗಿದ್ಯಾ? ವಾಕಿ ಟಾಕಿ ಎತ್ಕೊಳ್ಳ ಫಸ್ಟ್. ಮೊಬೈಲ್ ಫೋನ್ ಆಫ್ ಮಾಡಿ ಏನ್ ಮಾಡ್ತಾ ಇದ್ಯಾ? ನಿಮ್ ತಾಯಿ ಹಾಸ್ಪಿಟ್ಲಿಂದ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾಳೆ. ತುಂಬಾ ಟೆನ್ಷನ್ ಇದ್ದಾಳ.
ನಿಮ್ ತಾಯಿ ಆಸ್ಪತ್ರೆಯಲ್ಲಿರೋ ವಿಷಯ ನನ್ಗೆ ಹೇಳಿಲ್ಲ ನೀನು? ಹೇಳಿದ್ರೆ ಕಳಿಸ್ಬಿಡ್ತಿದ್ದ? ಕಳಿಸಲ್ಲ ಅಂತ ನಾನು ಯಾವಾಗ ಹೇಳಿದೆ ನಿನಗೆ? ತಾಯಿನ ಯಾರಾದ್ರೂ ನೋಡ್ಬೇಡ ಅಂತ. ಬಾ. ಎಲ್ಲಿಗೆ? ಅಮ್ಮನ್ ನೋಡೋದಕ್ಕೆ. ನನಗಂತೂ ತಾಯಿ ಇಲ್ಲ. ನಿಮ್ ತಾಯಿನಾದ್ರೂ ನನಗೆ ಪರಿಚಯ ಮಾಡ್ಸಲ್ವಾ? ನೋ, ನೆವರ್. ಹಾಗಾದ್ರೆ ನಿಮ್ ತಾಯಿ ನೀನ್ ಹೇಗೆ ನೋಡ್ತೀಯಾ? ಈಗ ತಾನೇ ಮೆಸೇಜ್ ಬಂತಲ್ಲ, ನಿಮ್ ತಾಯಿ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ. ನೀವು ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು 4 ಜನ ಬರ್ಬೋದು, ಬೇರೆ ತರ ಮೆಸೇಜು ಕೊಡ್ಬೋದು. ಅದನ್ನ ನೀನು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಯಾಕೆ, ನಿನ್ ಫ್ಯೂಚರ್ ವೈಫು ಬರ್ಬೋದು. ಒಟ್ಟಿನಲ್ಲಿ ನೀನು ಹುಡ್ಕೊಂಬರೋರು ಅನ್ಯಾಯವಾಗಿ ಪ್ರಪಂಚ ಗುಡ್ಬಾ ಹೇಳೋದು ನನಗಿಷ್ಟ ಇಲ್ಲ. ನಿನಗೂ ಇಷ್ಟ ಇಲ್ಲ ಅಲ್ಲ? ನಡಿ. ಸಾರಿ, ಪ್ಲೀಸ್. Hope the doctor's around. ಹೋಪ್ ಸೊ. ಜಾತಿಗಳಿಲ್ಲ, ವರ್ಣಗಳಿಲ್ಲ, ಪ್ರೀತಿ ಪತಾಕೆ ಜಯ ಹೇ ನಿನಗೆ. Don't shoot him. उसके बदन पर नेशनल फ्लैग है. ಶಾಂತಿಯ ಧ್ವಜವೇ, ಕೀರ್ತಿಯ ಭುಜವೇ, ಧರ್ಮದ ಚಕ್ರ ವಂದನೆ ನಿನಗೆ. ಅಮ್ಮ ಬೇಷ್ ಬೇಷ್ ಬೇಷ್. ಆಕ್ಷನ್ ಹೀರೋ ಅಂದ್ರೆ ನೀನೇ ಕೊಡೋ. ಅಮ್ಮ, ಒಂದೇ ಸಿನಿಮಾ 2 ಸಲ ನೋಡ್ತಾ. ಅದಿರ್ಲಿ, ಈಗ ಬಂದಿಯಾ? ಎಲ್ಲೋಗಿದ್ದು ಇಷ್ಟೊತ್ತು? ನನ್ಗೆ ಎಷ್ಟು ಗಾಬರಿ ಆಗೋಯ್ತು ಗೊತ್ತಾ? ಅಮ್ಮನ ನೆನಪೇ ಬರ್ಲಿಲ್ವಾ ನಿನಗೆ? ಫೋನ್ ಯಾಕೋ ಸ್ವಿಚ್ ಆಫ್ ಮಾಡಿದ್ಯಾ? ಮೆಡಿಸಿನ್ ತಗೊಂಡ? ನಿನ್ನ ಔಷಧಿ ಯಾರಿಗ್ ಬೇಕು? ಅಮ್ಮ ಪ್ಲೀಸ್ ತಗೋಮ್ಮ. ಅವ್ರು ಯಾಕೆ ಅಲ್ಲಿ ನಿಂತ್ಕೊಂಡಿದ್ದಾನೆ? ಒಳಗಡೆ ಬಾಪ. ಅಮ್ಮ ಅಮ್ಮ ಅದು ಏ, ನೀನ್ ಸುಮ್ನೆ ಇರೋ. ನೀನ್ ಬಾಪ. ನೀನು ಇವನು ಹೊಸ ಫ್ರೆಂಡಾ? ಅವನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲಮ್ಮ. ನಾನೇ ಬಲವಂತವಾಗಿ ಅವನ ಜೊತೆಲಿದ್ದೀನಿ. ಈಗಲೂ ಅವನೇ ನಾನು ಇಲ್ಲಿ ಕರ್ಕೊಂಡ್ ಬಂದಿಲ್ಲ. ಅಮ್ಮನ್ ನೋಡ್ಬೇಕು ಅಂತಿದ್ದ, ನಾನ್ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಬೇಡ ಅಂತಿದ್ದಾನೆ. ಬಹುಶಃ ಅಮ್ಮನ್ ನೋಡೋ ನೆಪದಲ್ಲಿ ಬೇರೆ ಎಲ್ಲಾದ್ರೂ ನಾನ್ ಬಿಡ್ಬೇಕಲ್ಲಮ್ಮ. ಬೇತಾಳ ತರ ಅವ್ನು ಬೆನ್ ಹತ್ತಿದ್ದೀನಿ. ಏನಮ್ಮ, ನಾನ್ ಮಾಡಿ ಸರಿತಾನೆ? ಇವನು ಬಂದಾಗಿಂದ ಇದೇ ಕತೆ. 24 ಗಂಟೆ ಕೆಲ್ಸ ಕೆಲ್ಸ ಕೆಲ್ಸ. ಬಹಳ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ದಾನಮ್ಮ ನಿಮ್ ಮಗ. ಅದೆಂತದ್ದು ಟ್ರಾವೆಲ್ ಏಜೆನ್ಸಿ ಅಂತೆ, ಆ ಏಜೆನ್ಸಿ, ಈ ಏಜೆನ್ಸಿ, ತಲೆ ತುಂಬಾ ಬರೀ ಏಜೆನ್ಸಿಗಳನ್ನ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟೊಂದು ಕನಸುಗಳನ್ನ ಕಟ್ಕೊಂಡ್ಮೇಲೆ ತಲೆಗೆ ಸ್ವಲ್ಪ ಕೆಲಸ ಕೊಡ್ಲೇಬೇಕಲ್ಲಮ್ಮ. ಇಲ್ಲ ಇಲ್ಲ, ನನ್ ಮಗ ಮನ್ಸ್ ಮಾಡಿದ್ರೆ ಯಾವ ಕೆಲ್ಸಾನು ಕಷ್ಟನೇ ಅಲ್ಲ. ಅವನ್ ಮನ್ಸ್ ಮಾಡಿದ್ರೆ ಮುಗೀತು, ಮಾಡೇ ಮಾಡ್ತಾನೆ. ಆದ್ರೆ ಅವನದೊಂದು ಮೈನಸ್ ಪಾಯಿಂಟ್. ಏನಮ್ಮ? ಅವನು ಬೇಗ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ. ನಾನು ಅವನಿಗೆ ಹೇಳ್ತಿರ್ತೀನಿ, ಕತ್ತಲಲ್ಲಿ ಕೂತ್ಕೊಂಡು ಚಿಂತೆ ಮಾಡೋಕ್ ಬದಲು ಕತ್ತಲಲ್ಲೇ ಒಂದು ದೀಪ ಹಚ್ಚಬೇಕು ಅಂತ. ಕೈ ಸುಟ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಬೆಳಕು ಕೊಡುತ್ತಲ್ವಾ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡ್ಬೇಕು. ಪ್ರಾಣ ಕೊಟ್ಟಾದ್ರೂ ಸರಿ. ಏನಂತೀಯಪ್ಪ? ಉತ್ತರಂತ ಮಾತಮ್ಮ. ದೀಪ ಹಚ್ಚಿದ್ರೆ ಕತ್ತಲು ಹೋಗಿ ಬೆಳಕು ಬಂದೇ ಬರುತ್ತೆ ಅಲ್ವಮ್ಮ?
ಏನಪ್ಪ ನಿನಗೆ ಮದುವೆ ಹೆಂಡತಿ ಮಕ್ಕಳು? ಮದುವೆ ಏನಾಯ್ತು? ಏನ್ ಹುಡುಕ್ತಾ ಇದ್ದೀರಾ? ಏನಿಲ್ಲಮ್ಮ, ಅದು ನಿಮ್ಮ ಮಾತು ಕೇಳಿ ನಿಮ್ಮ ಮಗ ಸ್ವಲ್ಪ ಓವರ್ ಇಂಪ್ರೆಸ್ ಆಗ್ಬಿಟ್ಟ ಅನ್ಸುತ್ತೆ. ಏನಪ್ಪಾ ನಿಂತ್ಕೋ, ನಿನ್ನೆ. ಇವತ್ತು ರಾತ್ರಿ ಪೋಸ್ಟ್ ಮಾರ್ಟಮ್ಗೆ ಅಂತ ಬಂದಿರೋ ಈ 4 ಡೆಡ್ ಬಾಡಿಗಳನ್ನ ನೀವು ಐಡೆಂಟಿಫೈ ಮಾಡ್ಬೋದು ಸರ್. ಟೇಕ್ ಲುಕ್ ಕಿರಣ್. ಅರೆ ಇವ್ನು SP ಅಂದ್ರೆ ಎಸ್ ಪದ್ಮನಾಭನ್ ಇಸ್ ಎ ಗ್ರೇಟ್ ಸಿಂಗರ್. ಆದ್ರೆ ಇವ್ರನ್ನ ಯಾಕೆ ಮರ್ಡರ್ ಮಾಡ್ದ ಅವನು? ಸಿಂಗರ್ ಪದ್ಮನಾಭನ್, ಒನ್ ಆಫ್ ದ ವಿಟ್ನೆಸಸ್ ಟು, ರೈಟ್? ಒಂದ್ ವಿಷಯ ಕ್ಲಿಯರ್ ಆಗಿದೆ, ಕೊಲೆಗಾರ ಈ 4 ಕೊಲೆಗಳನ್ನ ಒಂದೇ ತರ ಮಾಡಿದ್ದಾನೆ. ದಟ್ಸ್ ವಾಟ್ ಇವನ್ ಐ ಥಿಂಕ್. ತಲೆಗೆ ಹೊಡೆದಿದ್ದಾರೆ. They've shot him in his head. ಕೊಲೆಗಾರ ಯಾರಾದ್ರೂ ಆಗಿರ್ಲಿ, ಲುಕ್ಸ್ ಲೈಕ್ ಅ ಥರೋ ಪ್ರೊಫೆಷನಲ್. ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರದು, ಹಾಗೆ ಮಾಡಿದ್ದಾನೆ. ಇದರಿಂದ ಒಂದ್ ವಿಷಯ ಕನ್ಫರ್ಮ್ ಆಗುತ್ತೆ, ಈ ಎಲ್ಲಾ ಕೊಲೆಗಳನ್ನು ಮಾಡಿರೋದು ಒಬ್ನೇ ವ್ಯಕ್ತಿ. ಅಂಡ್ ಈಸ್ ಎ ಪ್ರೊಫೆಷನಲ್ ಕಿಲ್ಲರ್ ಟು. Absolutely, you said it, ಕಿರಣ್. ಕೊಲೆಯಾದ 4 ಜನರಲ್ಲಿ 2 ನಮ್ ವಿಟ್ನೆಸಸ್. ಆ ಹುಡುಗಿ ಪವನ್ ಜೊತೆಲಿದ್ಲು ಅನ್ನೋ ಕಾರಣಕ್ಕಾಗಿ ಮರ್ಡರ್ ಅದೊಂದು ಅರ್ಥ ಆಗುತ್ತೆ. ಆದ್ರೆ ಪೆಟ್ರೋಲ್ ಪಂಪ್ ಅಟೆಂಡೆಂಟ್ ನ ಮರ್ಡರ್, ಏರ್ಪೋರ್ಟ್ಗೆ ಹೋಗೋಣ. 35 ನಿಮಿಷ ಆಗುತ್ತೆ. ಸಾರಿ, 36 ನಿಮಿಷ ಆಗುತ್ತೆ. 1 ನಿಮಿಷ ನಿನ್ನ ಸೇಫ್ಟಿಗೋಸ್ಕರ ಇಟ್ಕೊಂಡಿದ್ಯಾ? ಮುಂದೆ ರೈಟ್ ಅಂತ ತಗೋ. ಇಲ್ಲ, ಇನ್ಮೇಲೆ ಈ ಟ್ಯಾಕ್ಸಿ ನೀನು ಹೇಳ್ದಂಗಲ್ಲ, ನಾನು ಹೇಳ್ದಂಗೆ ಓಡುತ್ತೆ. ಕೋಪದಿಂದ ಕೋಪ ಬೆಳೆಯುತ್ತೆ, ದ್ವೇಷದಿಂದ ದ್ವೇಷ ಬೆಳೆಯುತ್ತೆ. ನಾನು ಹೇಳ್ದಂಗೆ ನೀನು ರೈಟ್ ಅಂತ ತಗೊಂಡ್ರೆ ಆದಷ್ಟು ಬೇಗ ನಿನಗೆ ನನ್ನಿಂದ ಬಿಡುಗಡೆ ಸಿಗುತ್ತೆ. ಇಲ್ಲಾಂದ್ರೆ ನಿನ್ನಿಷ್ಟ, ನಿನ್ನ ಎಲ್ಲಿಗಾದ್ರೂ ಕರ್ಕೊಂಡು ನೋಡಿ, ನಾನಂತೂ ನಿನ್ನ ಜೊತೆಲೇ ಇರ್ತೀನಿ. ಇದು ಜಾಣ್ತಾನ ಆದ್ರೆ ನೀನು ಹೇಳಿದ ಜಾಗ ಬಂತು, ಇಳಿ. ಏನ್ ಬ್ರದರ್, ಅಷ್ಟೊತ್ತಿಂದ ನಿನ್ನ ಜೊತೆಲೇ ಇದ್ರು ಇನ್ನೂ ನಿನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ವಲ್ಲ? ಅಲ್ಲ, ನನ್ನ ಲ್ಯಾಪ್ಟಾಪ್ ಹೊಡೆದಾಕಿದ ಮಾತ್ರಕ್ಕೆ ನನ್ನ ಕೆಲಸನ ಅದಕ್ಕೆ ನಿಲ್ಲಿಸ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೋ, ನೆವರ್. ನಾನು ಕೈ ಇಟ್ಟ ಕೆಲಸನ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಿಸೋರಲ್ಲ, ಫಿನಿಶ್ ಮಾಡೇ ಮಾಡ್ತೀನಿ. ಈಗ ಇಳಿಬೇಕಾಗಿರೋನು ನೀನು. ಏನ? ಎಸ್, ಅಲ್ಲಿ ಕಾಣ್ತಾ ಇದೆಯಲ್ಲ ಬಂಗ್ಲೆ, ಅದೇ ಶೆಟ್ಟಿ, ಸದಾನಂದ ಶೆಟ್ಟಿ ಬಂಗ್ಲೆ. ಪೊಲಿಟಿಕಲ್ ಕಿಂಗ್ ಮೇಕರ್ ಸದಾನಂದ ಶೆಟ್ಟಿ ಮನೆನಾ? ನಿನ್ ರೋಲ್ ಮಾಡ್ಲು. ಈಗ ನೀನು ಅವನ ಹತ್ರ ಹೋಗ್ತೀಯಾ, ಉಳಿದವ್ರ ಹೆಸರು, ಅಡ್ರೆಸ್ಸು, ಫೋಟೋಸ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀಯ. ಅಂದ್ರೆ ಅವನು ಅದೆಲ್ಲ ನೀವು ಬೇಡದರ ವಿಷಯ, ಹೇಳಿದಷ್ಟು ಮಾಡು. ಹಾ, ನೀ ಹೇಳ್ದೆ, ನಾನು ಹೋಗಿಸ್ಕೊಂಡು ಬಂದ್ಬಿಟ್ಟೆ. ಅಯ್ಯ ನೀ ಬಾ, ಇಳಿ ಕಳಿ, ಮೊದಲೇ ಕೆಳಗೆ. ವಿಘ್ನೇಶ, ವಿಘ್ನ ನಿವಾರಕ ಆಗ್ತೀಯ ಅಂತ ಅನ್ಕೊಟ್ಟಿದ್ದೆ, ಆದ್ರೆ ನೀನೇ ನನಗೆ ವಿಘ್ನ ಆಗೋಕೆ ಹೊರಟಿದ್ಯಾ? ಓಕೆ, ನಿನಗಿನ್ನೂ 24 ನಿಮಿಷ ಟೈಮ್ ಇದೆ. 25 ನಿಮಿಷಕ್ಕೆ
ನಾನು ನಿನ್ನ ತಾಯಿ ಹತ್ರ ಹೋಗ್ತಾ ಇದ್ದೀನಿ. ನಮ್ಮಮ್ಮನ ಹೆಸರು ಎತ್ಬೇಡ ನೀನು. ಆ? ಇಲ್ವಲ್ಲ, ನಾನು ಯಾವಾಗ ನಿಮ್ಮ ತಾಯಿ ಹೆಸರು ಹೇಳಿದೆ? ಸುಮ್ಮನೆ ಟೆನ್ಷನ್ ಮಾಡ್ಕೋತಿ ಅಂತ ನಿಮ್ಮ ತಾಯಿ ಹೇಳಿದ್ದು ಕರೆಕ್ಟೇ. ನಿಮ್ಮ ತಾಯಿ ನನಗೂ ತಾಯಿನೇ. ಆಕೆನ ಸಾಯಿಸೋದು ನನಗೂ ಇಷ್ಟ ಇಲ್ಲ. ಆದ್ರೆ ನಾನು ನೀನಲ್ಲ, ನಾನು ವಿಘ್ನೇಶ್. ಸೊ ವಾಟ್? ಸ್ವಲ್ಪ ನಾನು ನೀನಾಗು, ನೀನು ನಾನು ಆಗ್ತೀನಿ. ನೋಡೋಣ ಮಜಾ ಹೇಗಿರುತ್ತೆ ಅಂತ. ಅಂದ್ರೆ ಶೆಟ್ಟಿ ಇವತ್ತಿನವರೆಗೂ ನನ್ನ ಮುಖ ನೋಡಿಲ್ಲ, ಬರೀ ನನ್ನ ವಾಯ್ಸ್ ಕೇಳಿದ್ದಾನೆ ಅಷ್ಟೇ. ನೀನು ಅವನ ಹತ್ರ ಹೋಗಿ ನಾನೇ ವಿಕ್ರಮ್ ಅಂತ ಹೇಳು, ಯಾವ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೇ ನಿನ್ನ ರೋಲ್ ಮಾಡಲ್ಲ ಮೀಟ್ ಮಾಡ್ದಂಗೂ ಆಗುತ್ತೆ. ಯಾರಾದ್ರೂ ಗುರ್ತಿಡಿದ್ರೆ ಒಂದು ಬುಲೆಟ್ ವೇಸ್ಟ್ ಆಗುತ್ತೆ ಅಷ್ಟೇ. ಏನು? ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ. ಈಗ ನನ್ನ ಹತ್ರ ಉಳ್ಕೊಂಡಿರೋದು ಇನ್ನು 22 ನಿಮಿಷ 23 ಸೆಕೆಂಡ್ ಅಷ್ಟೇ. 1 ನಿಮಿಷ ಲೇಟ್ ಆಗಿ ಬಂದ್ರು ನನಗಿಷ್ಟ ಇಲ್ಲ. ಐ ವಿಲ್ ಕಿಲ್ಲರ್. ಒಳ್ಳೇದೋ ಕೆಟ್ಟದೋ, ಎ ಜಾಬ್ ಇಸ್ ಎ ಜಾಬ್. ನೀನೇನಾ ವಿಕ್ರಮ್? ನೀವು ಶೆಟ್ಟಿಯವರಾಗಿದ್ರೆ ನಾನು ವಿಕ್ರಮ್. ಇದು ನನಗೂ ಹಿಡಿಸ್ಲಿಲ್ಲ. ಒಬ್ಬ ಸುಪಾರಿ ಕಿಲ್ಲರ್ ಹಣೆಯಲ್ಲಿ ಬೆವರು. ಕರೆಕ್ಟು, ನನಗೂ ಇಷ್ಟ ಆಗಲಿಲ್ಲ ದರಿದ್ರ ಬೇಸಿಗೆ. ನೀನ್ ಯಾರನ್ನೂ ಮೀಟ್ ಮಾಡೋಲ್ಲ ಅಂತ ಹೇಳಿದ್ದೆ, ಆದ್ರೆ ಇವತ್ತು ಕರೀದೇನೆ ಇಲ್ಲಿಗೆ ಬಂದಿದ್ದೀಯ. ಸಿಬಿಐ ಮತ್ತು ಬೆಂಗಳೂರು ಪೊಲೀಸರ ಹದ್ದಿನ ಕಣ್ಣು ನಮ್ಮ ಮೇಲಿದೆ ಅಂತ ಗೊತ್ತಿದ್ರು ನಾನು ಬರಲೇಬೇಕಾಯ್ತು, ಬೇರೆ ದಾರಿ ಇರಲಿಲ್ಲ. ಅಂಥ ಅವಶ್ಯಕತೆ ಏನ್ ಬಂತು? ಇನ್ಫಾರ್ಮೇಶನ್. ಅಂದ್ರೆ ಇನ್ಫಾರ್ಮೇಶನ್ ಇದು ಲ್ಯಾಪ್ಟಾಪ್ ಕಳೆದೋಯ್ತು. ಕಳೆದು ಹೋಯ್ತಾ? ಸಾರಿ 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 ಸಾರಿ. ಕೇಳಿಸ್ತಾ ನಿಮಗೆ? ಕೇಳಿಸ್ತಾ ನಿಮಗೆಲ್ಲ? ಏನ್ ಅಂದ್ಕೊಂಡಿದ್ದಾನೆ ಇವನು ನನ್ನ? ನಾನು ಆ ಇನ್ಫಾರ್ಮೇಶನ್ ಎಲ್ಲ ಯಾವುದೋ ಟೆಲಿಫೋನ್ ಡೈರೆಕ್ಟ್ರಿಲಿ ಹುಡುಕಿ ತಂದು ಕೊಟ್ಟೆ ಅಂತ ಅಂದ್ಕೊಂಡಿದ್ದಾನ? ಸೆಂಟ್ರಲ್ ಸಿಬಿಐ, ಬೆಂಗಳೂರು ಸಿಸಿಬಿ, ಅದು 7 ಸುತ್ತಿನ ಕೋಟೆ. ಆ ಕೋಟೆ ಒಳಗೆ ಆ ಇನ್ಫಾರ್ಮೇಶನ್ ಎಲ್ಲ ಬಂದಿಟ್ಟಿದ್ರು. ಎಷ್ಟೋ ಕಷ್ಟಪಟ್ಟು ನೀರಿನ ಹಾಗೆ ಹಣ ಚೆಲ್ಲಿ ಅಷ್ಟೂ ಇನ್ಫಾರ್ಮೇಶನ್ ನನ್ನ ವಿರುದ್ಧ ಸಾಕ್ಷಿ ಹೇಳೋರನ್ನೆಲ್ಲ ನಾನೇ ಕಲೆಕ್ಟ್ ಮಾಡಿದ್ದೆ. ಈಗ ಮಟಾಶ್, ಈ ಶೆಟ್ಟಿ ಸಾಮ್ರಾಜ್ಯ ಮುಳುಗ್ ಹೋಯ್ತು ಅಂತಂದ್ರೆ ನಾವೆಲ್ಲರೂ ಮುಳುಗ್ ಹೋಗ್ತೀವಿ. ಹೋಗೋ, ಯಾರಾದ್ರೂ ಬ್ರಾಹ್ಮಣರನ್ನ ಕರ್ಕೊಂಡು ಬಾ, ನಮ್ಮೆಲ್ಲರ ಸಮಾಧಿ ಮೇಲೆ ಗರುಡ ಪುರಾಣ ಓದೋದಕ್ಕೆ. ಹೋಗೋ ಹೋಗೋ. 1 ನಿಮಿಷ, ಒಂದೇ ನಿಮಿಷ. ನೀ ಹೇಗೆ ಬಂದೆ ಇಲ್ಲಿಗೆ? ಟ್ಯಾಕ್ಸಿಯಲ್ಲಿ ಬಂದೆ. ಟ್ಯಾಕ್ಸಿಲ್ ಬಂದ್ಯಾ? ನಾ ಹೇಗೆ ಬಂದೆ ಗೊತ್ತಾ?
ಹೆಣಗಳನ್ನ ಮೆಟ್ಲು ಮಾಡಿಕೊಂಡು ಈ ಲೆವೆಲ್ಗೆ ಬಂದೆ. ನಾನು ಚಿಕ್ಕವನಾಗಿದ್ದಾಗ ನಮ್ಮಪ್ಪ ಹೇಳ್ತಾ ಇದ್ರು, ಮಗನೇ, ಕಷ್ಟದಲ್ಲಿದ್ದಾಗ ದೇವರನ್ನ ಪ್ರಾರ್ಥನೆ ಮಾಡು, ದೇವರು ಒಬ್ಬ ದೇವದೂತನನ್ನು ಕಳಿಸ್ತಾನೆ ಅಂತ. ಕಷ್ಟ ಬಂತು, ನಾನು ದೇವರನ್ನ ಪ್ರಾರ್ಥಿಸಿದೆ. ಆ ದೇವರು ಒಬ್ಬ ದೇವದೂತನನ್ನ ಕಳಿಸ್ತ. ಆ ದೇವದೂತ ಫೋನ್ನಲ್ಲಿ ಹೇಳಿದ್ದ, ನೀನು ನಿಶ್ಚಿಂತನಾಗಿ ಮಲಗು, ನಾನು ನಿನ್ನ ಸಮಸ್ಯೆಯನ್ನೆಲ್ಲ ಪರಿಹರಿಸ್ತೀನಿ ಅಂತ. ಆದರೆ ಈಗ ಅದೇ ದೇವದೂತ ನನ್ನ ಎದುರಿಗೆ ಕೂತ್ಕೊಂಡು ಸಣ್ಣ ಮಕ್ಕಳ ಹಾಗೆ, ಪೆನ್ಸಿಲ್ ಕಳ್ಕೊಂಡ ಸಣ್ಣ ಮಕ್ಕಳ ಹಾಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ. ಸಾರಿ, ಇನ್ಫಾರ್ಮೇಶನ್ ಕಳೆದು ಹೋಯ್ತು, ಸಾರಿ. ನೀನೇ ನನ್ನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ ಹೇಳು? ಇಬ್ರು ದೊಡ್ಡವರು ತಾವು ಚಿಕ್ಕವರಾಗಿದ್ದಾಗ ವಿಷಯ ಮಾತಾಡ್ಕೋತಿರೋವಾಗ ಚಿಕ್ಕವರು ಈ ತರ ಆಟ ಸಾಮಾನುಗಳನ್ನ ತೋರಿಸಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಫಸ್ಟ್ ಇವನಿಗೆ ಬುದ್ಧಿ ಹೇಳ್ತಾ ಇದ್ದೆ. ಔಟ್, ಔಟ್. ಮುಂದುವರೆಸು. ಇನ್ನು ನಿಮ್ಮ ಇನ್ಫಾರ್ಮೇಶನ್ ವಿಷಯ, ಆ ಲ್ಯಾಪ್ಟಾಪ್ ಕಳೆದೋಗ್ಲಿಲ್ಲ, ಮತ್ತೆ ನಾನೇ ಹೊಡೆದಾಕ್ದೆ. ಯಾಕೆ ಗೊತ್ತಾ? ಅಕಸ್ಮಾತ್ ಆ ಇನ್ಫಾರ್ಮೇಶನ್ ಏನಾದ್ರೂ ಪೊಲೀಸ್ ಕೈಗೆ ಸಿಕ್ಕಿದ್ರೆ ಇಷ್ಟೊತ್ತಿಗೆ ನಾನಲ್ಲ, ಪೊಲೀಸವ್ರು ಕೂತ್ಕೋತಿದ್ರು. ಆಗ ನೀವು ನಿಮ್ಮಪ್ಪನಲ್ಲ, ನಿಮ್ಮಜ್ಜಿ ನೆನ್ಸ್ಕೋತಿದ್ರಿ. ಈಗಾಗಲೇ 3 ಜನ ಸಾಯಿಸಿದ್ದೀನಿ. ಮಾಡೆಲ್ ಮಲ್ಲಿಕ್, ಪ್ರೆಸ್ ಪವನ್, ಸಿಂಗರ್ SP. ಇನ್ನಿಬ್ರು ಉಳಿದಿದ್ದಾರೆ. ಟೈಮ್ ಕಮ್ಮಿ ಇದೆ. ನನ್ನ ನಂಬಿಕೆ ಏನ್ ಗೊತ್ತಾ? ಯಾರು ಟೈಮ್ನ ವೇಸ್ಟ್ ಮಾಡ್ತಾರೋ ಅವ್ರನ್ನ ಟೈಮೇ ನಾಶ ಮಾಡುತ್ತೆ. ದೇವದೂತರೇ ನಂಬಿರೋ ಸತ್ಯನ ನಮ್ಮಂತ ಹುಲುಬಾನವರು ನಂಬದೇ ಇರಕ್ಕಾಗತ್ತಾ? ಸರ್, ಡಾಕ್ಟರ್ ರಿಪೋರ್ಟ್ ಪ್ರಕಾರ ಆ ಪೆಟ್ರೋಲ್ ಬಂಕ್ ಅಟೆಂಡೆಂಟ್ ಮರ್ಡರ್ ಆಗಿರೋದು ಸುಮಾರು ರಾತ್ರಿ 9:30 10 ಗಂಟೆ ಒಳಗೆ. ಅಲಗಂಡಿ. ಸರಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸೊ ಆ ಟೈಮ್ನಲ್ಲಿ ಪೆಟ್ರೋಲ್ ಬಂಕ್ ಬಂದಿರೋ ಎಲ್ಲ ಕಾರ್ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದೀವಿ ಸರ್. ನಮ್ಮ ಮೊದಲನೇ ಕಾರ್ ಹೋಲ್ಡರ್ ರಂಗನಾಥ್, ಬಿಸ್ನೆಸ್ ಮ್ಯಾನ್. ಇವನ್ ಶಾಪ್ ಇರೋದು ಗೋಪಾಲನ್ ಮಾಲಲ್ಲಿ. ಎರಡನೇ ಕಾರ್ ಹೋಲ್ಡರ್ ವಿಘ್ನೇಶ್ ಜೋಶಿ, ಟ್ಯಾಕ್ಸಿ ಡ್ರೈವರ್. ಪೆಟ್ರೋಲ್ ಬಂಕ್ ಅಲ್ಲಿ ಎಲ್ಲರಿಗಿಂತ ಕೊನೆಯದಾಗಿ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗಿದ್ ವ್ಯಕ್ತಿ ಇವನೇ. ఇప్పుడు ఏం చెప్తారు రాథోడ్జీ? Sorry. ఐ మీన్, ಈಗ ಬಲವಾದ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಇದ್ರ ಪ್ರಕಾರ ಆ ಪೆಟ್ರೋಲ್ ಬಂಕ್ ಅಟೆಂಡೆಂಟ್ ನ ಕೊಲೆ ಮಾಡಿದ್ದು ಈ ಟ್ಯಾಕ್ಸಿ ಡ್ರೈವರ್. I see. ನಿನ್ನ ಫಸ್ಟ್ ಟೈಮ್ ನೋಡಿದಾಗಲೇ ಅನ್ಕೊಂಡೆ ನೀನ್ ಕೆಲ್ಸಕ್ಕೆ ಬರೋ ಮನುಷ್ಯ ಅಂತ. ಅದನ್ನ ಪ್ರೂವ್ ಮಾಡ್ಬಿಟ್ಟೆ. ನಮ್ಮ ತಾಯಿನ ಮಧ್ಯ ತಂದು ನೀನ್ ಕೆಲಸ ಸಾಧಿಸ್ಕೊಂಡಿದ್ಯಾ? ನೀನೊಬ್ಬ ರಾಕ್ಷಸ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡೆ. ಸಾರಿ ಗುರು, ಬೇಜಾರು ಮಾಡ್ಕೋಬೇಡ. ಬದುಕಿನ ಪ್ರಶ್ನೆ ಅಂತ ಬಂದಾಗ ಎಲ್ಲರೂ ಅಷ್ಟೇನೆ. ಆದ್ರೂ ನಿಮ್ ತಾಯಿನ ಮಧ್ಯ ತಂದಿದ್ದಕ್ಕೆ, ನೀನ್ ಹೊಡೆದಿದ್ದಕ್ಕೆ ಐ ಆಮ್ ಸಾರಿ. ಎಲ್ಲಿಗೋಗ್ಬೇಕು? ಏನ್ ಸಮಾಚಾರ? ಶೆಟ್ಟಿ ಏನಾದ್ರು ಕೊಟ್ನಾ? ಅಲ್ಲ, ನನ್ನ ಜೊತೆಲಿ ಬರೋದಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೆಯಲ್ಲ. ಇನ್ನೇನ್ ಹೇಳಿದ್ರು ನೀನ್ ನನ್ನ ಬಿಡಲ್ಲ. ಇನ್ನು ಪದೇ ಪದೇ ಅದೇ ಮಾತಾಡಿ ಏನ್ ಪ್ರಯೋಜನ? ಏನೋ ವಾಸನೆ ಹೊಡಿತಾ ಇದೆಯಲ್ಲ. ನನ್ನ ಜೊತೆಲಿದ್ರೆ ಆ ಇಬ್ಬರು ಪ್ರಾಣನ ಉಳಿಸ್ಬಿಡ್ಬೋದು ಅಂತ ಸ್ಕೆಚ್ ಆಗ್ತಾ ಇದೆಯಾ? ನಿನ್ನಂತ ಮೆಂಟಲ್ ಇಂದ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ. ವೆರಿ ಗುಡ್. ಇದೇ ಆಟಿಟ್ಯೂಡ್ನ ಕಂಟಿನ್ಯೂ ಮಾಡು. ಯಾಕೆಂದ್ರೆ ನಾನು ಮಾಡೋ ಕೆಲಸನ ಕಣ್ಣಾರ ನೋಡಿದವರು ಪರ್ಮನೆಂಟ್ ಆಗಿ ಕಣ್ಮುಚ್ಕೋತಾರೆ. ಕಂಡಿಕ್ಲ ಬಡಿ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಎಲ್ಲ ಏನೋ ಮಿಸ್ಟೇಕ್ ಆಗಿದೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್.
ತಪ್ಪು ತಿಳ್ಕೊಂಡಿದ್ದೆ, ಆದ್ರೆ ಈಗಲ್ಲ. ಅವನು ಬೇರೆ ಬೇರೆ ಜಾಗದಲ್ಲಿ 4 ಜನ ಕೊಲೆ ಮಾಡಿದ್ದಾನೆ. ಪೆಟ್ರೋಲ್ ಬಂಕ್ ಹುಡುಗನೂ ಬಿಟ್ಟಿಲ್ಲ. ಎಲ್ಲಾ ಕ್ರಿಮಿನಲ್ಗಳ ತರ ಅವನ ಆಟನೂ ಮುಗಿತಾ ಬಂದಿದೆ. ಗುಡ್ ಮಾರ್ನಿಂಗ್ ಸರ್. ಈಗ ತಾನೇ ಸದಾನಂದ ಶೆಟ್ಟಿ ಮನೆಗೆ ಒಬ್ಬ ಹುಡುಗ ಬಂದಿದ್ದ. ಅವನ್ನ ನಮ್ಮ ಸೀಕ್ರೆಟ್ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಫ್ರೀಸ್ ಮಾಡಿ, ಕ್ಲಿಯರ್ ಮಾಡಿ ಇಮೇಜ್ ಅನ್ನ. ವೇಟ್ 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 ವೇಟ್, ಇವನು ಟ್ಯಾಕ್ಸಿ ಡ್ರೈವರ್. ಆದ್ರೆ ಶೆಟ್ಟಿ ಮನೆ ಮುಂದೆ ಏನ್ ಮಾಡ್ತಿದ್ದಾನೆ? ಮೇಬಿ ಮಾಲ್ ತೀಸ್ಕೊಟಾನಿಕ್ಕಿ ಮೀನ್ಸ್ ಹಣ ಇಸ್ಕೊಳಕ್ ಬಂದಿರಬೇಕು. ಈ ಕೊಲೆಗಳ ಹಿಂದೆ ಶೆಟ್ಟಿ ಕೈವಾಡ ಖಂಡಿತವಾಗ್ಲೂ ಇದೆ. ಸರ್ ಐಮ್ ಸಾರಿ ಸರ್, ಯು ರೈಟ್. ಇಟ್ಸ್ ಓಕೆ. ಕಿರಣ್, ನಮ್ಮ ಟೀಮ್ನ ಅಲರ್ಟ್ ಮಾಡು. ಕಂಟ್ರೋಲ್ ರೂಮ್ ಫೋನ್ ಮಾಡು. ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಇವನ್ ಫೋಟೋನ ಮೇಲ್ ಮಾಡು. ಕ್ವಿಕ್. ಒಂದು ಮಾತು ಕೇಳ್ತೀನಿ, ನಿಜ ಹೇಳು. ಶೆಟ್ಟಿ ನೋಡಿದಾಗ ನಿನಗೆ ಭಯ ಆಗಿಲ್ವಾ? ಮೊದಲು ಸ್ವಲ್ಪ ಭಯ ಇತ್ತು, ಅವನೇ ಎದುರ್ಕೊಂಡಿದ್ದಾನೆ ಅಂತ ಆಮೇಲೆ ಗೊತ್ತಾಯ್ತು. ಓಹೋ, ಅವನೊಬ್ಬ ದೊಡ್ಡ ಕಿಂಗ್ ಮೇಕರು, ಅಂಡರ್ ವರ್ಲ್ಡ್ ಲಿಂಕ್ ಇರೋನು. ಅವನ ಹತ್ರ ಎಲ್ಲ ಪವರು, ಪಾಲಿಟಿಕ್ಸು, ಹಣ ಎಲ್ಲ ಇರುತ್ತೆ ಅನ್ಕೊಂಡಿದ್ದೆ. ಅವ್ನು ನೋಡಿದ್ಮೇಲೆ ಗೊತ್ತಾಯ್ತು ಏನಿಲ್ಲ ಅಂತ. ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ನಿದ್ದೆ ಇಲ್ಲ. ಅವನಿಗಿಂತ ನಮ್ಮ ಜೀವನನೇ ಎಷ್ಟೋ ಬೆಟ್ರ್ ಅನಿಸ್ತು. ಏನೋ ದಿನಕ್ಕೊಂದು ಹೊಸ ನಿರೀಕ್ಷೆ, ಹೊಸ ಹೋರಾಟ, ಹೊಸ ತೊಂದರೆ. ಏನೇ ಬಂದರೂ ನೇರವಾಗಿ ನಾವೇ ಎದುರಿಸ್ತೀವಿ. ಯಾವ ಬಾಡಿಗೆ ರೋಡಿಗೂ ಕಾಯ್ಕೊಂಡಿರೋದಿಲ್ಲ. ಏನು ಇಂಡೈರೆಕ್ಟ್ ಆಗಿ ನನಗೆ ಹೇಳೋಗಿದೆ? ಅಷ್ಟು ಅರ್ಥ ಆಗ್ದಿರೋ ಮುಟ್ಟಾಳ ನೀನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಂಟ್ರಿ ಕ್ಲಬ್ 6 ತಾನೇ ಇರೋದು. ಎಸ್ ಸರ್. ಓ ಮೈ ಗಾಡ್, ದೇವನಹಳ್ಳಿ ರೂಟು ಕಂಟ್ರಿ ಕ್ಲಬ್. ಅವನು ನಮ್ಮ ನೆಕ್ಸ್ಟ್ ವಿಟ್ನೆಸ್ ಸ್ವಾಮಿ. ಅವನು ನಾವು ನೆಕ್ಸ್ಟ್ ಟಾರ್ಗೆಟು. ಏಯ್ ನಿಂತ್ಕೊಳ್ಳ. ಸರ್ 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 ನಾನೇನು ಮಾಡಿಲ್ಲ ಸರ್. ಸರ್ ನೋಡಿ ಸರ್, ಸರ್ ಸರ್ ನನ್ನ ಧೈರ್ಯ ನಂಬಿ ಸರ್. ಸರ್ 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 ನಾನು ಯಾರು ಕೊಲೆ ಮಾಡಿಲ್ಲ ಸರ್. ಸರ್ ಸರ್ ನಾನೇ ಕೊಲೆ ಮಾಡಿಲ್ಲ ಸರ್. ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಸರ್ ಹೌದು ಸರ್. Just shut up and come with us, okay?
ನೀನಾ? ನಾನು ಕೊನೆ ಟಾರ್ಗೆಟು. ಫ್ಯೂಚರ್ ವೈಫ್ ಅಲ್ವಾ? ಏನ್ ವಿಚಿತ್ರನಪ್ಪ ಇದು. ಇಷ್ಟೊತ್ತು ನೀನೇ ನನಗೆ ವಿಘ್ನ ಆಗ್ತಾ ಇದೆಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನಾನೇ ನಿಂಗೆ ವಿಘ್ನ ಆಗ್ಬೇಕಾಗಿ ಬಂದಿದೆ. ಏನ್ ಮಾಡೋದು? ಜಾಬ್ ಇಸ್ ಎ ಜಾಬ್. ಸ್ಟಾಪ್. ಸ್ವಲ್ಪ ಡ್ರಾಪ್ ಮಾಡ್ತೀರಾ ಪ್ಲೀಸ್? ಎಲ್ಲ ಬೇಕು. ಸಾಯ ಕೊಂಡಾಡಿ ಬೇಕಾಗಿತ್ತು ನಿನಗೆ. ಮನೇಲಿ ಹೇಳಿ ಬಂದಿದ್ಯೇನೋ? ರೈಟ್ ಹೇಳ ನಡಿ ಟೌನಲ್ಲಿ ಕಡೆ ನಡಿ ನಡಿಯ. ಪರವಾಗಿಲ್ಲ, ಗನ್ ಹಿಡಿಯೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ. ಇದೆಲ್ಲ ಏನು? ಇದೆಲ್ಲ ಏನು ವಿಘ್ನೇಶ? ಅವನ್ ಯಾರು? ಅವನ್ ಯಾಕೆ ನಮ್ಮನ್ನ ಕೊಲ್ಲಕ್ ಬರ್ತಾ ಇದ್ದಾನೆ? ನಮ್ಮನ್ನಲ್ಲ, ನಿನ್ನ. ಸದಾನಂದ ಶೆಟ್ಟಿ ವಿರುದ್ಧ ಸಾಕ್ಷಿ ಹೇಳಕ್ ಹೊರಟಿದ್ದ? ಹೌದು, ನಾನ್ ಮೈಸೂರಿಂದ ಬ್ಯಾಂಗ್ಳೂರ್ ಬಂದಿದ್ದೆ ಅದಕ್ಕೆ. ಅವ್ನು ನಮ್ಮ ಅಣ್ಣನ್ ಮರ್ಡರ್ ಮಾಡಿದ್ದಾನೆ. ಆ ಸಾಕ್ಷಿಗಳನ್ನೆಲ್ಲ ಸಿಬಿಐ ಕೊಟ್ಟಿದ್ದೀನಿ. ಕೋರ್ಟಲ್ ಸಾಕ್ಷಿ ಹೇಳಿದ್ರೆ ಅವನಿಗೆ ಪನಿಷ್ಮೆಂಟ್ ಗ್ಯಾರಂಟಿ. ಓ ವಿಘ್ನೇಶ, ಎಲ್ಲಿದ್ಯೋ? ರಾಜಾ, ಇನ್ನೂ ನೀನು 10 ಜನ್ಮ ಎತ್ತಿದ್ರು ನನ್ನ ಕಣ್ಣಿಂದ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳಾರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ, ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅವ್ನು ನನ್ನನ್ನು ತಾನೇ ಸಾಯ್ಸಕ್ ಬಂದಿರೋದು. ಬಿಡು, ನಾ ಹೋಗ್ತೀನಿ. ಪ್ಲೀಸ್ ಬಿಡು, ನನ್ನಿಂದ ನಿನಗೆ ಯಾಕೋ ತೊಂದ್ರೆ? ಬಿಡು ಸೋನು ಪ್ಲೀಸ್. ಒಂದ್ ನಿಮಿಷ ನಾನು ಮಾತಾಡಿ. ಬಿಡು ಪ್ಲೀಸ್, ಬಿಡು ನನ್ನನ್ನು. ಸೋನು ಪ್ಲೀಸ್. ನಾನು ಹೇಳ್ತಿದ್ದೆ ಗೊತ್ತಾ, ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ. ಈಗ ಮಾತ್ರ ಟೆಸ್ಟ್ ಮಾಡೋಣ. ಓಯ್, ಎಂತ ಒಳ್ಳೆ ಸಾಂಗ್ನ ಹಾಡ್ತಾ ಇದ್ದೀನಿ. ಅಣ್ಣವ್ರ ಕಣ ಈ ಸಾಂಗ್ನ ಹಾಡಿರೋದು. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜನ ವಿಜಿಲ್ ಹೊಡೆದಿದ್ದಾರೆ, ಚಪ್ಪಾಳೆ ತಟ್ಟಿದ್ದಾರೆ. ನೀನು ಚಪ್ಪಾಳೆಗೂ ಬರ್ತಾ ಇಲ್ಲ, ವಿಜಿಲ್ಗೂ ಬರ್ತಾ ಇಲ್ಲ. ಏನ್ ಮಾಡಕ್ಕಾಗುತ್ತೆ? ಓಯ್, ನಿನ್ನ ಎನರ್ಜಿನೂ ನನ್ನ ಟೈಮು ಎರಡನ್ನು ವೇಸ್ಟ್ ಮಾಡ್ಬೇಡ. ಬಂದ್ಬಿಡ ವಿಘ್ನೇಶ. ಓಹೋ,
ನನ್ನ ಕೋಪ ಅನ್ಸುತ್ತೆ ನಿನಗೆ. ನಾನೇನ್ ಮಾಡ್ಲಿ? ನನ್ನ ಕೊನೆ ಟಾರ್ಗೆಟ್ ನಿನ್ ಫ್ಯೂಚರ್ ವೈಫು ಅಂತ ನನಗೆ ಗೊತ್ತಿಲ್ಲ, ದೇವರೊಳಗೂ ಗೊತ್ತಿಲ್ಲಪ್ಪ. ನನ್ನ ಕ್ಯಾರೆಕ್ಟರ್ ನಿನ್ಗೆ ಗೊತ್ತು ತಾನೆ. ನಾನು ಯಾವುದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಸಲ್ಲ ಅಂತ. ಯಾಕೆಂದ್ರೆ ಜಾಬ್ ಇಸ್ ಜಾಬ್ ಇಸ್ ಜಾಬ್ ಇಸ್ ಅ ಜಾಬ್. ವಿಘ್ನೇಶ, ರೂಪ್ಚಂದ್ ಪನ್ನಾಲಾಲ್ ಪಾನ್ವಾಲಾ. ಒಬ್ನೇ? ಎಲ್ಲಿ ನಿನ್ ಫ್ಯೂಚರ್ ವೈಫು? ಅದೇ ನಿನ್ ಪ್ರೆಸೆಂಟ್ ಲೈಫು. ಕರೆಕ್ಟ್ ಆಗಿ ಹೇಳ. ಮನುಷ್ಯ ಬರೋವಾಗ್ಲೂ ಒಬ್ನೇ, ಹೋಗೋವಾಗ್ಲೂ ಒಬ್ನೇ. ಏನು ಟ್ಯಾಕ್ಸಿ ಡ್ರೈವರು ಏಕ್ದಮ್ ಶ್ರೀ 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 ಸನ್ಯಾಸಿ. ಆದ್ರೆ ನಾನ್ ಸನ್ಯಾಸಿ ಅಲ್ಲ. ಕಮಾನ್ ಶೂಟ್ ಮೀ. ಬುಲೆಟ್ ಇದೆ ತಾನೇ ಗನ್ನಲ್ಲಿ? ಆರ್ಸು. ಶೂಟ್ ಶೂಟ್ ಕಮಾನ್ ಶೂಟ್ ಮೀ. ಶೂಟ್. ಆ ಗನ್ ಕೈಲಿದ್ರೆ ಮಾತ್ರ ನೀನು ಹೀರೋ. ಹೀರೋ ಹೀರೋ. ನನ್ನ ಟ್ಯಾಕ್ಸಿ ಕಾಲೇಜ್ ಗಳಿಗೆಯಿಂದ ನನ್ನ ಜೀವನ ನರಕ ಮಾಡಿದ್ಯಾ? ಹೆಣ ಎತ್ತಿಸ್ದೆ, ರಕ್ತ ನೆಕ್ಕಿಸ್ದೆ. ಏನ್ ಮಾತಾಡ್ತಾ ಇದ್ಯಾ? ನಿನ್ನ ಬಲವಂತ ಮಾಡಿ ನಾನು ಟ್ಯಾಕ್ಸಿ ಹತ್ತೀನಿ ಅಂತ ಹೇಳ್ದ. ಎಲ್ಲ ಹೇಳ್ದು? ನನಗೇನು ಗೊತ್ತಿತ್ತು ನೀನೊಬ್ಬ ರಾಕ್ಷಸ ಅಂತ? ನಾನೊಬ್ಬ ಕಿಲ್ಲರ್ ಅಂತ ನನ್ನ ಕುತ್ತಿಗೆಗೆ ಬೋರ್ಡ್ ಹಾಕೊಂಡು ತಿರುಗಾಡ್ಬೇಕಾಯ್ತಾ? ಈಗ ಪ್ಲೀಸ್ ಡೋಂಟ್ ಶೂಟ್ ಹಿಮ್. ನಿನಗೆ ನಾನ್ ತಾನೇ ಬೇಕಾಗಿರೋದು. ನನ್ನ ಸಾಯಿಸು. ಸೋನು, ಸೋನು ಏನ್ ಮಾತಾಡ್ತಿದ್ಯಾ? ಸುಮ್ಮನೆ. ಇವನನ್ನ ಸಾಯಿಸ್ಬೇಡ, ನನ್ನ ಸಾಯಿಸು. ಸೋನು, ನನ್ನ ಮಾತು ಕೇಳು. ಹಿಂದೆ ಬಾ, ನನ್ನ ಹಿಂದೆ ಬಾ. ಮತ್ತೆ ಟೈಮ್ ವೇಸ್ಟಾ? ಏನ್ ನೀವಿಬ್ರು ದೊಡ್ಡ ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ಗಳು? ಒಟ್ನಲ್ಲಿ ಲವ್ಗೋಸ್ಕರ ಒಬ್ರಿಗೊಬ್ರು ಪ್ರಾಣತ್ಯಾಗ ಮಾಡಿ ಅಮರ ಪ್ರೇಮಿಗಳು ಅಂತ ಅನಿಸ್ಕೋಬೇಕು ಅಂತಿದ್ರೆ ನೀವಿಬ್ರು. ನಿಮ್ಮ ಹಣೆ ಬರ ನಾನೇನ್ ಮಾಡ್ಲಿ? ನಿಮ್ ಪ್ರಾಣ ತೆಗೆದು ನಿಮ್ಮ ಪ್ರೇಮದ ಕತೆಗೆ ನಾನು ಅಂತ್ಯನ ಹಾಡ್ತೀನಿ. ಕೊನೆಗೂ ನೀನೇ ನನಗೆ ವಿಘ್ನ ಆಗೋದೆ. ನಿನ್ ಲವ್ ಸ್ಟೋರಿ ನಿಜವಾಗ್ಲೂ ನನ್ನ ಸಾಯಿಸ್ಬಿಡ್ತು. ನೀನು ಕಿಲ್ಲರ್, ನನ್ನ ಡ್ರೈವರ್. ನಿನ್ನ ಕೆಲಸ ಸಾಯಿಸೋದು, ನನ್ನ ಕೆಲಸ ಉಳಿಸೋದು. ಏನ್ ಮಾಡಕ್ಕಾಗುತ್ತೆ? ನೀನಲ್ವಾ ಹೇಳಿದ್ದು ಜಾಬ್ ಇಸ್ ಅ ಜಾಬ್. ನನ್ನ ಡೈಲಾಗ್ನ ನನಗೆ ಹೇಳ್ತಾ ಇದ್ಯಾ? ನಿನ್ಗೂ ಸತ್ಯ ಹೇಳ್ತಾ ಇದ್ದೀನಿ ಕೇಳು. ನಾನು ಕಿಲ್ಲರ್ ಅಲ್ಲ, ಕೊಲೆ ಮಾಡೋದು ನನ್ನ ಜಾಬ್ ಅಲ್ಲ. ನನ್ನ ಜಾಬು ರಕ್ಷಣೆ ಮಾಡೋದು. ನಾನೊಬ್ಬ ಎಕ್ಸ್ಮಿಲಿಟರಿ ಮ್ಯಾನ್. ಕಾರ್ಗಿಲ್ನಲ್ಲಿ ದೇಶಕ್ಕೋಸ್ಕರ ಹೋರಾಡಿದವನು. ಯುದ್ಧ ಭೂಮಿನಲ್ಲಿ ಸಾವನ್ನ ಗೆದ್ದು ಬಂದಿರೋನು. ಯುದ್ಧ ಮುಗಿದ್ಮೇಲೆ ನಾನು ರಿಟೈರ್ಮೆಂಟ್ ತಗೊಂಡು ಮದುವೆ ಮಾಡಿಕೊಂಡು ನಾನು ಪಾಡು ನಾನಿದ್ದೆ.
ತಾಯಿ, ನನ್ನ ಹೆಂಡತಿ, ನನ್ನ ಮಗಳು, ನಮ್ದೇ ಆದ ಸುಖವಾದ ನೆಮ್ಮದಿಯಾದ ಸಂಸಾರ. ಇದ್ದಕ್ಕಿದ್ದಂತೆ ತಿರುಗಳಿ ತರ ಬಂದವನೇ ಈ ಸದಾನಂದ ಶೆಟ್ಟಿ. ಆದರೂ ನಾನು ಮಾಡಿದ ತಪ್ಪೆ. ನನ್ನ ಸ್ವಾರ್ಥಕ್ಕೋಸ್ಕರ ಎಷ್ಟೋ ನಿರ್ಬಂಧಗಳನ್ನ ಕೊಂದುಬಿಟ್ಟೆ. ಅದಕ್ಕೆ ದೇವ್ರು ನನಗೆ ಸರಿಯಾದ ಶಿಕ್ಷಣ ಕೊಟ್ಟ. ಈಗಲೂ ಹೇಳ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ಮೈ ಜಾಬ್. ಸಾರಿ. I love you, Vignesha. I love you. For more updates, like, comment, subscribe to our channel.